ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಚೆಲ್ಲಿಸ್ತಾ ಇದ್ದೇನೆ. ಆಮೋಸ್ 4:12 ಆಮೋಸ್ ಒಡಂಬಡಿಕೆ ಆಮೋಸ್ 4:12 ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮತ್ತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ಏನು ಮಾತಾಡಬೇಕು ಅಂತ ಹೇಳಿ ಅಪ್ಪ ನೀನು ನಿನ್ನ ಮಾತುಗಳನ್ನು ನಮಗೆ ಕೊಟ್ಟು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ಮಾತುಗಳು ಜೀವವುಳ್ಳದಾಗಿದೆ, ನಿನ್ನ ಮಾತು ಸತ್ಯವಾಗಿದೆ, ನಿನ್ನ ಮಾತೇ ದೇವರಾಗಿದೆ, ಕಾರ್ಯ ಮಾಡುವಂಥದ್ದಾಗಿದೆ, ಕ್ರಿಯೆ ಮಾಡುವಂಥದ್ದಾಗಿದೆ, ಆ ಹೃದಯಗಳನ್ನು ಬದಲಾಯಿಸುವಂಥದ್ದಾಗಿದೆ. ಒಂದು ಸಲ ಯೇಸು ನಾಮವನ್ನು ಉಚ್ಚರಿಸಿದರೆ ಅದು ಹೋಗಿ ತನ್ನ ಚಿತ್ತವನ್ನು ಮಾಡಿ ಮುಗಿಸಿ ಬರುವಂಥದ್ದಾಗಿದೆ. ಪ್ರತಿಯೊಂದು ಮಾತು ಈ ಪರಿಶುದ್ಧ ಗ್ರಂಥದಲ್ಲಿ ಕೊಟ್ಟಿರುವ ಮಾತುಗಳು ನೀನೇ ವಾಕ್ಯವಾಗಿದೆ, ಆ ವಾಕ್ಯವೇ ಸತ್ಯವಾಗಿದೆ, ಆ ಸತ್ಯವೇ ಜೀವವು ಮಾರ್ಗವೂ ಆಗಿದೆ. ನಮ್ಮ ಬಾಳಿಗೆ ತಂದೆ ದೀಪವಾಗಿದೆ, ನಮ್ಮ ಕಾಲುಗಳಿಗೆ ಜೀವಿತಕ್ಕೆ ಬೆಳಕಾಗಿದೆ. ಈ ಸತ್ಯ ವಾಕ್ಯದಿಂದ ಮಾತಾಡು, ಕಾರ್ಯ ಮಾಡು, ಕ್ರಿಯೆ ಮಾಡು. ಬಂದಿರೋ ಒಬ್ಬೊಬ್ಬರನ್ನ ಯೇಸುವೆ ನಿನ್ನ ವಾಕ್ಯದಿಂದ ಆತ್ಮವನ್ನು ತುಂಬಿಸು, ಒಂದು ದೊಡ್ಡ ಬಿಡುಗಡೆ ಉಂಟು ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್. ಆಮೋಸ್ 4:12 ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ಸಿದ್ಧ ಮಾಡಿಕೊ. ನೋಡ್ರಿ, ನಾವ್ ಹೆಂಗೋ ಮರಣ ಹೊಂದುತ್ತೀವಿ. ಮರಣ ಹೊಂದದೆ ಈ ಲೋಕದಲ್ಲಿ ಪರ್ಮನೆಂಟ್ ಆಗಿರೋಕ್ಕಾಗಲ್ಲ. ಪ್ರಾರಂಭ ದಿನದಲ್ಲಿ 900 ವರ್ಷ ಬದುಕಿದ್ರು. ಆಮೇಲೆ ಪಾಪ ಆದಮೇಲೆ ನೋವನ ಕಾಲದಲ್ಲಿ 120 ಆಯ್ತು. ಕೀರ್ತನೆ ದಾವಿದನ ಕಾಲದಲ್ಲಿ 70-80 ಆಯ್ತು. ಇವಾಗ 120 ಯಾರು ಬದುಕ್ತಾ ಇಲ್ಲ. ಇವಾಗ 70-80ರಲ್ಲಿ ಮುಗಿತಾ ಇದೆ. ಪಾಪ ಹೆಚ್ಚಾಗ್ತಿದ್ದಾಗೆ ಆಯುಸ್ ಕೊರತೆ ಆಗ್ತಾ ಇದೆ. ಇವಾಗ ಎಲ್ಲರೂ ಎಲ್ಲ ಗಮನ ಇಟ್ಟು ಕೇಳ್ರಿ, ಎಲ್ಲರೂ ನನ್ನನ್ನು ನೋಡ್ರಿ, ಬಾಯಿಂದ ಬರುವ ಮಾತನ್ನು ನೋಡಿ ಕೇಳ್ರಿ. ಆಮೋಸ್ 4:12 ದೇವರು ಬರ್ತಾ ಇದ್ದಾರೆ, ಅವರ ಬರುವಿಕೆಗೆ ಎಲ್ಲರೂ ಸಿದ್ಧರಾಗ್ರಿ ಅಂತ. ಅದಕ್ಕೆ ನೀವೆಲ್ಲರೂ ಇಲ್ಲಿ ಯಾಕೆ ಸೇರಿ ಬಂದಿದ್ದೀರಾ, ನಾವ್ಯಾಕೆ ಇಲ್ಲಿ ಬರ್ತಿದೀವಿ ಅಂದ್ರೆ, ನಾನು ಪರಲೋಕ ರಾಜ್ಯಕ್ಕೆ ನಾನು ಸಿದ್ಧನಾಗ್ಬೇಕು. ಈ ಭೂಲೋಕದಲ್ಲಿ ಬಂದಿದ ತಕ್ಷಣ ಈ ಭೂಲೋಕದಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ ದೇವರು. ಯಾವ ರೀತಿ ಅಂದ್ರೆ, ಹುಟ್ಟದಾಗಿಂದ ಸಾಯೋದ್ರೊಳಗಡೆ ಸೈತಾನ ಗಾಳಿಯಲ್ಲಿ ಇರ್ತಾನೆ, ದೇವರು ಗಾಳಿಯಲ್ಲಿ ಇದ್ದಾರೆ, ಪರಿಶುದ್ಧಾತ್ಮ. ಮಿಕ್ಕಿದ್ದೆಲ್ಲ ಏನಿಲ್ಲ. ಇದು ಕೂಡ ಹೆಸರು ಚರ್ಚ್ ಅಂತ ಇಟ್ಟಿದ್ದಾರೆ, ಬಟ್ ಇದು ಕಟ್ಟಡನೇ, ನಾವೇ ಆಲಯ. ನಾವೆಲ್ಲ ಇಲ್ಲಿ ಸೇರ್ತೀವಿ. ಇಲ್ಲೇನಂದ್ರೆ, ಸ್ಕೂಲಲ್ಲಿ ಯಾವ ರೀತಿ ಕ್ಲಾಸ್ ಕೊಟ್ಟು ಅದರಲ್ಲಿ SSLC ಪಾಸ್ ಆಗಿ ಒಬ್ರು ಇಂಜಿನಿಯರು, ಒಬ್ರು ಡಾಕ್ಟ್ರು, ಒಬ್ರು ಮೆಕ್ಯಾನಿಕಲ್, ಈ ರೀತಿ ಟ್ರೈನಿಂಗ್ ಕೊಟ್ಟು ಅವರು ಟ್ರೈನಿಂಗ್ ತಗೊಂಡು ಹೊರಗಡೆ ಹೋಗಿ ಆ ಕೆಲಸ ಯಾವ ರೀತಿ ಮಾಡಿ, ನರ್ಸ್ ಇದ್ದವರು ನರ್ಸ್ಗಳು ಆ ಥರ ಟ್ರೈನಿಂಗ್ ಕೊಟ್ಟು ಆ ಕೆಲಸ ಮಾಡ್ತಾರೋ, ಅದೇ ರೀತಿ ನಿಮಗೆ ಇಲ್ಲಿ ಟ್ರೈನಿಂಗ್ ಕೊಟ್ಟು ಏನಾಗುತ್ತಂದ್ರೆ, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸಬೇಕು. ಇಷ್ಟಕ್ಕೆ ಈ ಆಲಯವನ್ನು ದೇವರು ಏರ್ಪಡಿಸಿರೋದು. ಎಷ್ಟು ಬಿಟ್ರೆ ಬೇರೆ ಏನಿಲ್ಲ. ಆದ್ರೆ ಈ ಆಲಯಕ್ಕೆ ಬರ್ದಿರೋರು ಔಟ್ಸೈಡ್ ನಲ್ಲಿ ಇರೋರು, ಈ ಆಲಯದಲ್ಲಿ ಬರದೆ ಹೊರಗಡೆ ಇರೋರಿಗೆ, ಅವ್ರಿಗೆ ಒಂಥರ ಟ್ರೈನಿಂಗು, ಲೋಕದ ಟ್ರೈನಿಂಗ್. ಏನ್ ಟ್ರೈನಿಂಗ್ ಲೋಕದಲ್ಲಿ? ವ್ಯಾಟ್ಸಪ್ಗಳು, ಸೆಲ್ಫೋನ್ಗಳು. ಇವಾಗ ಪಾಪ ಅಂತೂ ಮಿತಿ ಮೀರಿ ಹೋಗ್ತಾ ಇದೆ. ಶರೀರ ಅಲಂಕಾರವಂತೂ, ಕೂದಲ ಅಲಂಕಾರವಂತೂ, ಮುಖ ಅಲಂಕಾರವಂತೂ ಮಿತಿ ಮೀರಿ ಹೋಗ್ತಾ ಇದೆ. ಹೃದಯ ಅಲಂಕಾರಗಳು ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆದ್ರೆ ಅಲಂಕಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಔಟ್ಸೈಡ್ ಮನೆ ವಿಷಯದಲ್ಲಿ, ವಸ್ತುಗಳ ವಿಷಯದಲ್ಲಿ, ಶಾರೀರಿಕ ವಿಷಯದಲ್ಲಿ, ಓದೋದ್ರಲ್ಲಿ, ಲೋಕದ ಓದು ಬಂದು ಲೋಕಕ್ಕೆ ಸಂಬಂಧಪಟ್ಟಿದ್ದೆ. ಓದೋದ್ರಲ್ಲಿ ಮತ್ತೆ ಹಣ ಸಿಗುತ್ತೆ, ಈ ಹಣ ಇದ್ರೆ ಸಾಕು ಎಲ್ಲ ಆದಂಗೆ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ತಿದ್ದಾರೆ, ಲೋಕದ ಆಡಂಬರಗಳ ಜೀವಿತದಿಂದ ಆತ್ಮಿಕ ಆಶೀರ್ವಾದಗಳನ್ನ ಕಳ್ಕೊಂತ ಇದ್ದಾರೆ. ಆತ್ಮಿಕ ಆಶೀರ್ವಾದ ಅಂದ್ರೆ ದೇವರ ಬರುವಿಕೆಗೆ ಇವಾಗ ಆಮೋಸ್ 4:12 ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ ಅಂತ ಹೇಳಿದಾಗ, ದೇವರು ಬಂದ್ಬಿಟ್ಟು ಪ್ರಾರಂಭ ದಿನದಲ್ಲಿ ಮನುಷ್ಯರ ಜೊತೆಯಲ್ಲಿ ಫೆಲೋಶಿಪ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ದೇವರು ಬಂದು ಮನುಷ್ಯರನ್ನ ಸೃಷ್ಟಿ ಮಾಡಿ ಭೂಲೋಕದಲ್ಲಿ ಅವ್ರ ಜೊತೆಯಲ್ಲಿ ಅವ್ರು ನಮ್ಮ ಜೊತೆಯಲ್ಲಿ ಸಂಚರಿಸಲು ಇಷ್ಟಪಡ್ತಾರೆ. ಪ್ರಾರಂಭ ದಿನದಲ್ಲೇ ಆದಿಕಾಂಡವನ್ನು ತೆಗೆದು ನೀವು ಓದುವುದಾದರೆ ಪ್ರಾರಂಭದಲ್ಲೇ 3:10 ಯಾರಾದ್ರೂ ತೆಗೆದು ಹೋದ್ರಿ,
3:10 ಸಾರಿ, ಅದು ಆಮೇಲೆ ಓದೋಣ. 1:26. ಆಮೇಲೆ ದೇವರು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಉಂಟು ಮಾಡಿದನು. ನೋಡ್ರಿ, ಮನುಷ್ಯನನ್ನ ಉಂಟು ಮಾಡಿದ್ದು, ಇವಾಗ ನಾನು ಇದೀನಲ್ಲ, ಹೆಂಗಿದೀನೋ ಅದೇ ರೀತಿನೇ ದೇವ್ರು ಇರೋದು. ಮನುಷ್ಯನ ಇಮೇಜ್ ಆಫ್ ಗಾಡ್ ನಾವು ಯಾವ ರೀತಿ ಸೃಷ್ಟಿ ಮಾಡಿದ್ರಂದ್ರೆ ದೇವರ ಹೋಲಿಕೆಯಲ್ಲೇ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ದೇವರ ಹೋಲಿಕೆ ಮೇರೆಗೆ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಅವ್ರು ಏನಕ್ಕೆ ಸೃಷ್ಟಿ ಮಾಡಿದ್ರು ಅಂದ್ರೆ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಐಕ್ಯತೆ ಇರೋದಕ್ಕೋಸ್ಕರ ಅವ್ರ ಇಮೇಜಲ್ಲಿ ಸೃಷ್ಟಿ ಮಾಡಿದ್ರು. ಆದಿಕಾಂಡ 3:8 ಓದ್ತೀನಿ ನೋಡ್ರಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಅದರ ಸಪ್ಪಳವನ್ನು ಕೇಳಿ. ನೋಡ್ರಿ, ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ, ಗಮನ ಇಟ್ಟು ಕೇಳ್ರಿ, ಪರಲೋಕದಲ್ಲಿರುವ ದೇವರು ಈ ಲೋಕದಲ್ಲಿ ಒಂದು ತೋಟವನ್ನು ಏರ್ಪಡಿಸಿ ಆ ತೋಟದಲ್ಲಿ ಆದಾಮನನ್ನು ಮೃಗಗಳನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ಸೃಷ್ಟಿ ಮಾಡ್ತಾರೆ. 2ನೇ ಚಾಪ್ಟರ್ ಅಲ್ಲಿ ಅವರಿಗೆ ಸರಿಸಾಟಿಯಾದ ಯೌವಳನ್ನ ಸೃಷ್ಟಿ ಮಾಡಿ ಅವರಿಗೆ ಮೃಗಗಳಿಗೆಲ್ಲ ಹೆಸರಿಡಕ್ಕೆ ಬಿಡ್ತಾರೆ. 3ನೇ ಚಾಪ್ಟರ್ ಅಲ್ಲಿ, 3rd ಚಾಪ್ಟರ್ ಅಲ್ಲಿ ದೇವರು ಬಂದ್ಬಿಟ್ಟು ಅವ್ರ ಆದಾಮ್ ಯಾವಾಳ ಜೊತೆಗೆ ಸಂಚರಿಸಲು, ಅವ್ರ ಜೊತೆಯಲ್ಲಿ ಐಕ್ಯವಾಗಿರೋದಕ್ಕೆ, ಸಂಜೆ ತಂಗಾಳಿಯಲ್ಲಿ ಅವ್ರ ಜೊತೆ ಮಾತಾಡೋದಿಕ್ಕೆ, ಅವ್ರ ಜೊತೆ ಫೆಲೋಶಿಪ್ ಮಾಡೋದಿಕ್ಕೆ ಬರ್ತಾರೆ. ದೇವರು ಅವ್ರ ಹೋಲಿಕೆ ಮೇರೆಗೆ ಸೃಷ್ಟಿ ಮಾಡಿ. ಆದರೆ ಇವ್ರು ಹೋಗಿ ಬಚ್ಚಕ್ಕಂತಾರೆ, ಸಪ್ಲವನ್ನು ಕೇಳಿ. ಏನಕ್ಕೆ ಅವರು ಹೋಗಿ ಬಚ್ಚಿಕಂತಾರೆ ಅಂತ ನೋಡಿದ್ರೆ, ಅವ್ರು ಏನಾಗಿದ್ದಾರೆ ಅಂತ 3:10 ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ. ದೇವರು ತೋಟದಲ್ಲಿ ಚಪ್ಪಳವನ್ನು ಕೇಳಿದಾಗ ಓಡಾಗಿ ಹತ್ಕೋಬೇಕು. ತಂದೆ ಇದ್ರೆ ಮಕ್ಕಳು ಹೋಗಿ ಅವ್ರನ್ನ, ಎಲ್ಲರೂ ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಮಕ್ಕಳು ಬಂದ್ಬಿಟ್ಟು ತಂದೆ ತಾಯಿ ಮುಟ್ಟೋದನ್ನ, ಅವರು ಟಚ್ ಮಾಡೋದನ್ನ ಹೆಚ್ಚಿಗೆ ಆಕರ್ಷಿಸ್ತಾರತ್ತೆ. ಅದು ಡಿಫಾಲ್ಟ್, ಅಂದ್ರೆ ಅವರ ಸೃಷ್ಟಿಯಲ್ಲೇ ಆ ಥರ ಬಂದಿರೋದಂತೆ. ಅದು ಅವ್ರ ಮಕ್ಕಳನ್ನ ಆದುಕೊಳ್ಳೋದು, ಅವ್ರನ್ನ ಟಚ್ ಮಾಡೋದು, ಅವ್ರ ಜೊತೆ ಪ್ರೀತಿ ತೋರಿಸೋದು, ಅದು ಔಟ್ಸೈಡ್ ಪ್ರೀತಿ ತೋರಿಸೋದು ಬೇರೆ. ಅವ್ರನ್ನ ಮುಟ್ಟಿ ಅವ್ರ ಜೊತೆಗೆ ಹೆಗಲ ಮೇಲೆ ಕೈ ಹಾಕೊಂಡಿರೋದು, ಮುಟ್ಟೋದನ್ನ ಎದುರು ನೋಡ್ತಾರಂತೆ. ಅದು ಇಲ್ಲಿಂದನೇ ಬಂದಿರೋದು. ಯಾಕಂದ್ರೆ ದೇವರು ಹೋಲಿಕೆ ಮೇರೆಗೆ ನಾವು ಇರೋದ್ರಿಂದ ದೇವ್ರು ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಸಂಜೆ ಅವರ ಸಪ್ಪಳವನ್ನು ಕೇಳಿ ನಾನು ಬೆತ್ತಲೆ ಆಗಿದ್ದೇನೆ ಅಲ್ಲ ಎಂದು ಎದುರಿ ಅಡಗಿಕೊಂಡನು. ಹೆದರಿಕೆ ಯಾಕೆ ಬರುತ್ತೆ? ಹೆದರ್ಬೇಕಾಗಿರೋದು ಏನು? ಪಾಪ ಮಾಡಿದ್ರೆ ಹೆದರಿಕೆ ಬರುತ್ತೆ. ಇಲ್ಲೇ ಫಸ್ಟ್ ಟೈಮ್ ಬೈಬಲ್ ಅಲ್ಲಿ ಹೆದರಿಕೆ ಅನ್ನೋ ಒಂದು ಪದ ಯಾವಾಗ ಬಂತಂತ ಹೇಳಿದ್ರೆ, ಫಸ್ಟ್ ಹೆದರಿಕೆ ಅನ್ನೋ ಪದ ಪ್ರಾರಂಭವಾಗಿದ್ದೆ 3:10. ಪಾಪ ಬಂದಾಗ ಮಾತ್ರನೇ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಪಾಪ ಇಲ್ದವರಿಗೆ ಹೆದರಿಕೆ ಇರೋದಿಲ್ಲ, ಫೇತ್ ಇರುತ್ತೆ. ಒಂದು ಉದಾಹರಣೆಗೆ ಒಬ್ರು ನಿಂತಿದ್ದಾರೆ, ಅವ್ರು ತಪ್ಪೇ ಮಾಡಿಲ್ಲ, ಅವ್ರ ಮೇಲೆ ತಪ್ಪೋರ್ಸಿದ್ರೆ ಅವರಿಗೆ ಕೋಪ ಬರುತ್ತೆ. ಯಾಕಂದ್ರೆ ತಪ್ಪೇ ಮಾಡಿಲ್ಲ, ತಪ್ಪು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಕೋಪ ಬರುತ್ತೆ. ಆವೇಶದಿಂದ ಜಗಳ ಮಾಡ್ತಾನೆ. 2ನೇದಾಗಿ ದೇವ್ರು ನಂಬ್ಕೊಂಡಿದ್ರೆ, ತಪ್ಪೇ ಮಾಡದೇ ಇದ್ರು ತಪ್ಪು ಹೊರಿಸಿದ್ರೆ, ದೇವ್ರ ದೃಷ್ಟಿಯಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ, ಇವನು ಸುಳ್ಳು ಹೇಳ್ತಾನೆ, ಅವ್ನು ಹೇಳ್ಕೊಂಡು ಹೋಗ್ಲಿ. ದೇವ್ರು ನಮಗೆ ಸಮಾಧಾನ ಕೊಡೋದು ದೇವರು, ಆರೋಗ್ಯ ಕೊಡೋರು ದೇವರು, ಆಯುಸ್ ಕೊಡೋದು ದೇವರು, ಪರಲೋಕ ರಾಜ್ಯ ಕೊಡೋದು ದೇವರು, ನ್ಯಾಯ ತೀರ್ಸೋರು ಅವರು. ಇವ್ರು ಯಾರಂತೇಳಿ ಸಮಾಧಾನವಾಗಿರ್ತಾರೆ, ಅವ್ರ ಹತ್ರ ಜಗಳ ಮಾಡಕ್ ಹೋಗೋದಿಲ್ಲ. ಇದು 2ನೇ ಕ್ಯಾಟಗರಿ. 3ನೇದು ಏನಂತ ಹೇಳಿದ್ರೆ, ಯಾರ ತಪ್ಪು ಮಾಡಿಬಿಟ್ಟು ನಾವು ಅವರಿಗೆ ನೀನು ತಪ್ಪಲ್ಲಿ ಸಿಕ್ಕಾಕೊಂಡಿದೆ ಅಂತ ಅವರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಭಯ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ತಪ್ಪು ಮಾಡಿರ್ತಾರಲ್ಲ ಅದರಿಂದ ಅವರಿಗೆ ಭಯ ಉಂಟಾಗುತ್ತೆ. ಬೈಬಲ್ ಅಲ್ಲಿ ಪ್ರಕಟಣೆ 21:8 ಭಯ ಪಡುವವರು ನರಕಕ್ಕೆ ಹೋಗ್ತಾರಂತಿದೆ. ನೋಡ್ರಿ, ಇವತ್ತಿನ ದಿನದಲ್ಲಿ 3 ವಾಕ್ಯವನ್ನು ದೇವರು ನಿಮ್ಮ ಹತ್ರ ಮಾತಾಡೋದಿಕ್ಕೆ, ಪ್ರತಿದಿನ ಹಂಚ್ಕೊಳ್ಳೋದಿಕ್ಕೆ ದೇವರು ಪ್ರೇರೇಪಿಸಿದ್ರು. ಅದೇನಂತ ಹೇಳಿದ್ರೆ, ಮೊದಲನೇದಾಗಿ ಫೆಲೋಶಿಪ್, ದೇವ್ರ ಜೊತೆಯಲ್ಲಿ ಐಕ್ಯತೆ. ಆದಾಮ್ ಯಾವಳನ್ನ ಸೃಷ್ಟಿ ಮಾಡಿ ಅವ್ರ ಜೊತೆಯಲ್ಲಿ ಐಕ್ಯತವಾಗಿರೋದಿಕ್ಕೆ ಸಂಜೆ ಗಾಳಿಯಲ್ಲಿ ದೇವರು ಬಂದ್ರೆ, ಅವ್ರ ಹೋಲಿಕೆ ಮೇಲೆ ಸೃಷ್ಟಿ ಮಾಡಿ, ಅವನೊಬ್ಬನೇದನಂತ ಹೆಣ್ಣು ಏವಳನ್ನ ಸೃಷ್ಟಿ ಮಾಡಿ, ಸಂಜೆ ಗಾಳಿಯಲ್ಲಿ ತನ್ನಾದ ಗಾಳಿಯಲ್ಲಿ ಅವ್ರ ಜೊತೆಯಲ್ಲಿ ಐಕ್ಯತವಾಗಿರೋದಿಕ್ಕೆ ದೇವರು ಬಂದ್ರೆ ಅವನು ಓಡೋಗಿ ಬಚ್ಚಕಂತಾನೆ. ಐಕ್ಯತೆ ಫೆಲೋಶಿಪ್ ಮಾಡೋದಿಲ್ಲ. ಏನಕ್ಕಂತ ಹೇಳಿದ್ರೆ, ದೇವ್ರ ಒಡಂಬಡಿಕೆ, ದೇವ್ರ ಮಾತನ್ನು ಮೀರುವುದು. ಇವಾಗ ಇದು ನಾವು ಜೀವಿಸ್ತಾ ಇದ್ದೀರಲ್ಲ, ನೀವೆಲ್ಲ ಬಂದಿದ್ದೀರ ಚರ್ಚಿಗೆ, ನೀವೆಲ್ಲ ಕೂಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀರ. ಒಂದು ಅರ್ಧ ಗಂಟೆ ಇರ್ತೀರ, ಆಮೇಲೆ ಒಂದು 2 ಗಂಟೆ ಕಾಲೇಜ್ ಚರ್ಚ್ ನಡೆಸುತ್ತೆ, ಹೊರಗಡೆ ಹೋಗ್ತೀರ. ಹೊರಗಡೆ ಹೋದ ಮೇಲೆ ನೀವು ಯಾರ ಜೊತೆಲಿ ಐಕ್ಯತೆವಾಗಿದ್ದೀರಾ?
ಔಟ್ಸೈಡ್ ಹೋದ್ಮೇಲೆ ದೇವ್ರ ಜೊತೆಯಲ್ಲಿ ಐಕ್ಯತೆ ಇದ್ದರೆ ಸಮಾಧಾನ, ನೆಮ್ಮದಿ, ಶಾಂತಿ, ಜ್ಞಾನ, ಪರಿಶುದ್ಧತೆ, ನಂಬಿಕೆ, ವಿಶ್ವಾಸ ಹೆಚ್ಚಾಗುತ್ತೆ. ನನಗೆ ದೇವ್ರ ನಂಬಕ್ಕಿಂತ ಮುಂಚೆ ಹೆದರಿಕೆ ಜಾಸ್ತಿ, ಚಂಚಲ ಮನಸ್ಸು ಜಾಸ್ತಿ, ಭಯ ಜಾಸ್ತಿ. ದೇವ್ರು ನಂಬ್ಕೊಂಡ ಮೇಲೆ ಭಯ ಅನ್ನೋದೇ ಏನಂತ ಗೊತ್ತಿಲ್ಲ, ವಿಶ್ವಾಸ ಜಾಸ್ತಿ ಆಯ್ತು, ಜ್ಞಾನ ಬಂತು, ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಬಂತು. ಈ ರೀತಿ ಅವ್ರನ್ನ ಜಾಸ್ತಿ ಪ್ರಾರ್ಥನೆ ಮಾಡೋದು, ವಾಕ್ಯದಲ್ಲಿ ಅವ್ರ ಜೊತೆ ಅನ್ಯೋನ್ಯತೆ, ಫೆಲೋಶಿಪ್ ಇಟ್ಕೊಳ್ಳೋದು. ಲೋಕದಿಂದ ಕಲಿಯುವಂಥದ್ದು ಏನಿಲ್ಲ. ಇವಾಗ ನೀವು ಔಟ್ಸೈಡ್ ಹೋಗಿದ ತಕ್ಷಣ ಏಕ್ದಮ್ಮು 1 hour ಒಂದು ಮಗು ಹತ್ರ ಸೆಲ್ಫೋನ್ ಕಿತ್ತಿಟ್ಕೊಂಡ್ರೆ, ಅವರು ಸೆಲ್ಫೋನ್ ಇಲ್ಲದೆ ಇದ್ರೆ ಅವರು ದೇವರ ಮಕ್ಕಳು ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಲೋಕಕ್ಕೆ ಅಡಿಕ್ಟ್ ಆಗಿದ್ದಾರೆ. ಆ ಕಾಲದಲ್ಲಿ ನಾವು ಪ್ರಸಂಗ ಮಾಡ್ತಿದ್ವಿ 2007-8ವರೆಗೂ 4ರಲ್ಲೆಲ್ಲ ಪ್ರಸಂಗ ಮಾಡಿದ್ವಿ, 97ರಿಂದ ಪ್ರಾರಂಭಿಸಿದ್ವಿ. ಆ ಕಾಲದಲ್ಲಿ ನಾವು ಪ್ರಸಂಗ ಮಾಡಬೇಕಾದ್ರೆ ಬೀಡಿ ಹೇಳ್ದಾಗ ನೀವು ಕೇಳ್ತೀರಾ, ಬೀಡಿ ಬಂದು ನಾವು ಹೇಳ್ದಾಗ ಕೇಳಬೇಕು. ಯಾಕಂದ್ರೆ ಅದಿರೋದು ಇಷ್ಟು ಬೀಡಿ ಹೇಳ್ತಿ ಎತ್ತಿ ನನ್ನ ಹಿಡಿ ಅಂತ. ಯಾಕಂದ್ರೆ ಅದಕ್ಕೆ ಗುಲಾಮರಾಗಿರ್ತಾರೆ, ಅದಕ್ಕೆ ಅಡಿಕ್ಟ್ ಆಗಿರ್ತಾರಂತ. ಆಮೇಲೆ ಕುಡುಕರಿಗೆ ಅಂತ. ಇವಾಗ ಪ್ರಸಂಗ ಬಂದು ಈ ಅಲಂಕಾರಕ್ಕೆ ಮಾಡಬೇಕಾಗಿದೆ. ಚರ್ಚಿಗೆ ಬರೋರು ಸಿಂಪಲ್ ಆಗಿ, ನಿಮ್ಮಲ್ಲಿ ಇರುವ ಒಂದು ಸಿಂಪಲ್ ಡ್ರೆಸ್ನ ಹಾಕೊಂಡು ಬಂದು ನಿಮ್ಮ ಹೃದಯಗಳನ್ನ ದೇವರಿಗೆ ಅರ್ಪಿಸಬೇಕು. ಜನಗಳ ಮಧ್ಯದಲ್ಲಿ ನಿಮ್ಮ ಸ್ಪಿರಿಚುವಲ್ನೆಸ್, ಆತ್ಮಿಕದಲ್ಲಿ ಎಷ್ಟು ಬೆಳೆದಿದ್ದೀರಾ, ಸತ್ಯದಲ್ಲಿ ಎಷ್ಟು ಮಟ್ಟಿಗೆ ನಡೀತಿದ್ದೀರಾ ಅನ್ನೋದನ್ನ ತೋರಿಸ್ಪಡಿಸ್ಬೇಕು. ಚರ್ಚ್ಗಳಲ್ಲಿ ದೇವರೇ ಜೀವ ಕೊಡೋದು, ದೇವರೇ ನಮ್ಮನ್ನ ಆರೋಗ್ಯ ಕೊಡೋದು, ಆಯುಸ್ ಕೊಡೋದು. ಅವ್ರ ಹತ್ರ ಹೋಗಿ ಅವರೇ ನಮ್ಮನ್ನ ಬಾಳೋದಿಕ್ಕೆ ಹಣ ಸಹಾಯ ಮಾಡಿ ಬಟ್ಟೆಗಳೆಲ್ಲ ಕೊಡೋದು. ಅವ್ರ ಹತ್ರ ಹೋಗ್ಬಿಟ್ಟು ನಾವು ಬಟ್ಟೆ ಹಾಕೊಂಡು ಪೋಸ್ ಕೊಡೋದಲ್ಲ. ದೇವರ ಹತ್ರ ಬಂದ್ಬಿಟ್ಟು ನಮ್ಮ ಹೃದಯಗಳನ್ನ, ಬೈಬಲಲ್ಲಿದೆ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನ ಆರಾಧನೆ ಮಾಡಬೇಕಂತೆ. ಹೃದಯದಿಂದ ದೇವರನ್ನ ಆರಾಧನೆ ಮಾಡಬೇಕು, ಹೃದಯವನ್ನು ದೇವರಿಗೆ ಕೊಡಬೇಕು, ಜೀವಿತವನ್ನು ಅವರಿಗೆ ಅರ್ಪಿಸಬೇಕು, ಅವ್ರ ಮಾತಿಗೆ ಹೇಳಿದಂಗೆ ನಡಿಬೇಕು, ಅವ್ರ ಚಿತ್ತವ ಮಾಡೋದಕ್ಕೆ ತನ್ನನ್ನು ಒಪ್ಪಿಸಿಕೊಡಬೇಕು. ಇದೇ ಫೆಲೋಶಿಪ್, ದೇವರಿಗೆ ಫೆಲೋಶಿಪ್. ಆ ಕಾಲದಲ್ಲಿ ನಾವು ಬೀಡಿಗೋಸ್ಕರ, ಕುಡುಕರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ವಿ. ಈಗ ಚರ್ಚ್ಗಳಲ್ಲಿ ಡ್ರೆಸ್ಗಳಿಗೋಸ್ಕರ, ಸೆಲ್ಫೋನಿಗೋಸ್ಕರ ಪ್ರಸಂಗ ಮಾಡೋದಾಗ್ಬಿಟ್ಟಿದೆ. ಸೆಲ್ಫೋನ್ಗಳು, ಟಿವಿಗಳು ಗುಲಾಮರಾಗಿದ್ದಾರೆ, ಅಡಿಕ್ಟ್. ಮುಂಚೆ ಎಲ್ಲ 18 ಒಂದಲೇ ಹೇಳ್ರಿ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಿದ್ರು. 18 ಒಂದಲೇ 18 1 18 18 2 26 ಅಂತ ಬಾಯ್ ಪಾಠಾಗಿ ಹೇಳ್ತಾ ಇದ್ರು. ಇವಾಗ ಏನ್ ಹೇಳಿದ್ರು ಸೆಲ್ಫೋನ್ ನೋಡ್ತಾರೆ, ಸ್ಪೆಲ್ಲಿಂಗ್ಗಳಾಗ್ಲಿ. ಯಾಕಂದ್ರೆ ಮೊದಲು ಮೈಂಡಲ್ಲಿ ಇರ್ತಿತ್ತು, ಇವಾಗ ಸೆಲ್ಫೋನಲ್ಲಿ ಇಟ್ಕೊಂಡು ಅದು ಇವ್ರನ್ನೆಲ್ಲ, ಇವ್ರ ಮೈಂಡನ್ನೆಲ್ಲ ಅದು ಕ್ಯಾಪ್ಚರ್ ಮಾಡಿದೆ. ಸ್ಪೆಲ್ಲಿಂಗ್ ಹುಡುಕೋದಾಗ್ಲಿ, ಮಗ್ಗಿ ಹೇಳೋದಾಗ್ಲಿ, ಅದನ್ನ ನೋಡಿಕೊಂಡು ಜೀವನ ಕಳೀತಾ ಇದ್ದಾರೆ. ಬರೀ ಅದಂತಲ್ಲ, ಪ್ರತಿಯೊಂದು ಮೈಂಡಲ್ಲಿ ಏನು ಇಳಿದಾಗೆ ಲೋಕ ಅಂತ ಹೇಳಿದ ಮೇಲೆ ಎಷ್ಟೋ ಕಾರ್ಯಗಳು ನಡೀತಾ ಇರ್ತವೆ. ಒಂದು ಕುಟುಂಬದಲ್ಲಿ 4 ಜನ 5 ಜನ ಇರ್ತಾರೆ, 6 ಜನ. ಆದರೆ ಪ್ರಪಂಚ ಅಂತ ಹೇಳಿದ ಮೇಲೆ ಎಲ್ಲೆಲ್ಲೋ ಏನನ್ನ ನಡೀತಿರ್ತದೆ. ಇಂಡಿಯಾ ದೇಶದಲ್ಲಿ 120 ಕೋಟಿ ಜನಗಳು ಮೇಲೆ ಜೀವಿಸ್ತಾ ಇದ್ದಾರೆ. ಇಷ್ಟು ಜನಗಳು ಇರ್ಬೇಕಾದ್ರೆ ಎಲ್ಲ ಏನೋ ನಡೀತಿರ್ತದೆ, ಅದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿ ನೋಡಿ ಮೈಂಡ್ ಎಲ್ಲ ಕರೆಕ್ಟ್ ಆಗ್ಬಿಟ್ಟಿದೆ. ಜೀವನಕ್ಕೆ ಬೇಕಾಗಿರೋದು 2: ಓದೋರಿಗೆ ಓದು, ದೇವರು. ಕೆಲಸ ಮಾಡೋರಿಗೆ ಬೇಕಾಗಿರೋದು ಮೊದಲನೇ ಸ್ಥಾನದಲ್ಲಿ ದೇವರು, ಕೆಲಸ, ಕುಟುಂಬ. ಅನ್ಯ ಜನಗಳಿಗೆ ಆದಷ್ಟು ನಾವು ಸಹಾಯ ಮಾಡೋದು, ಪ್ರೀತಿ ತೋರಿಸೋದು, ವಸ್ತುಗಳ ಪ್ರೀತಿ ಮಾಡೋದಕ್ಕೆ ನಾವು ಮನುಷ್ಯನ ಪ್ರೀತಿ ಮಾಡೋದು, ಇಷ್ಟೇ ಸಾಕು. ಆದರೆ ಈಗ ಏನಾಗಿದೆ ಅಂದರೆ ಕರೆಕ್ಟ್ ಆಗ್ಬಿಟ್ಟಿದೆ ಮೈಂಡಲ್ಲಿ. ಏನು ನೋಡಿದ್ರೂ ಅದು ಮೈಂಡ್ ಏನು ಸ್ಟಡಿಯಾಗಿ ಇಟ್ಕೊಳ್ಳೋಕ್ಕಷ್ಟು ಶಕ್ತಿ ಇಲ್ಲ ಮೈಂಡಲ್ಲಿ. ಒಂದು ಸಮಾಧಾನವಾದ, ಜ್ಞಾನವಾದ ಜೀವನ ಜೀವಿಸೋದಕ್ಕೆ ಮೈಂಡ್ ಇಲ್ಲ. ಯಾಕಂದ್ರೆ ಲೋಕ ಎಲ್ಲ ಅವ್ರನ್ನ ಕೆಡಿಸಿ ಹಾಳು ಮಾಡ್ಬಿಟ್ಟಿದೆ, ವರ್ಕ್ಶಾಪ್ ತರ ಮಾಡ್ಬಿಟ್ಟಿದೆ. ನೋಡ್ರಿ, ಮೊದಲನೇದಾಗಿ ದೇವರು ಬಂದು ಆದಾಮ್ ಯಾವಳನ್ನ ಸೃಷ್ಟಿ ಮಾಡಿ ಸಂಜೆಯ ವೇಳೆಯಲ್ಲಿ ಅವ್ರ ಜೊತೆ ಫೆಲೋಶಿಪ್ ಮಾಡಕ್ ಹೋದ್ರೆ ಓಡೋಗಿ ಬಚ್ಚಿಕೊಂಡು ಬೆತ್ತಲೆ ಆಗಿದ್ದೀನಿ ಅಂತ ಹೇಳ್ತಾರೆ. ನೋಡ್ರಿ, ಒಂದು ವಾಕ್ಯ ಹೇಳ್ತೀನಿ. ಆ ಬೆತ್ತಲೆ ಅನ್ನೋದು ದೇವ್ರು ಹೇಳಿಲ್ಲ, ಇವ್ರಿಗೆ ಯಾರು ಹೇಳ್ಕೊಟ್ಟಿದ್ದದು? ಅದಕ್ಕೆ ಮುಂಚೆ ಮಹಿಮೆಯ ಶರೀರ ಅಂದ್ರೆ ಏಂಜಲ್ಸ್ ಇರ್ತಾರಲ್ಲ, ಪ್ರಸನ್ನತೆ, ಆ ರೀತಿ ಒಂದು ಡ್ರೆಸ್ ಇರುತ್ತೆ. ಮೃಗಗಳು ಯಾವ ರೀತಿ ಇರುತ್ತವೋ ಆ ರೀತಿ ಮನುಷ್ಯನು ಕೂಡ ಅದೇ ರೀತಿನೇ ದೇವ್ರು ಸೃಷ್ಟಿ ಮಾಡಿದ್ರು.
ಆಗ ಮಹಿಮೆಯ ಶರೀರದಲ್ಲಿ ಪ್ರಸನ್ನತೆಯಲ್ಲಿ ಅವ್ರು ಇದ್ದಿದ್ದು. ದೇವ್ರು ಹೆಂಗಿರ್ತಾರೆ ಅದೇ ರೀತಿನೇ ದೇವ್ರ ಹೋಲಿಕೆ ಅಂದ್ರೆ ದೇವ್ರು ಯಾವ ರೀತಿ ಇದ್ದಾರೋ ಅದೇ ರೀತಿನೇ ಮನುಷ್ಯನ ಸೃಷ್ಟಿ ಮಾಡಿದ್ರಂತೆ. ದೇವ್ರು ಇವಾಗ ಯಾವ ರೀತಿ ಇದ್ದಾರೋ ಅದೇ ರೀತಿನೇ ಇವರು ಇದ್ದಿದ್ದು. ಬೆತ್ತಲೆ ಆಗಿದ್ದೇನೆ ಅಂತ ಹೇಳಿದ್ರೆ ಅವರಿಗೆ ದೇವರು ಹೇಳೇ ಇಲ್ಲ. ಆ ಒಂದು ಹೊಸ ಪದನ ಅವನು ಉಪಯೋಗಿಸ್ತಾ ಇದ್ದಾನೆ. ನಾವು ಬೆತ್ತಲೆ ಆಗಿದ್ದೀವಿ, ಅದನ್ನ ದೇವ್ರು ಹೇಳ್ತಾರೆ. ಇದು ಬೆತ್ತಲೆ ಅಂತ ಪದ ಎಲ್ಲಿಂದ ನಿನಗೆ ಬಂತು, ಅದನ್ನ ಹೇಳ್ಕೊಟ್ಟವ್ರು ಯಾರಂತ ಕೇಳಿದಾಗ ಆವಾಗ ಏನಾಗತ್ತೆ, ದೇವರು ಹೇಳ್ಕೊಡೋದು ಬೇರೆ, ದೇವ್ರು ಹೇಳ್ದಾಗ ನಡೀರಿ ಅನ್ನೋದು ಬೇರೆ. ಇವರು ದೇವರ ಪದಗಳನ್ನ ಬಿಟ್ಟು ಬೇರೆ ಹಿಡ್ಕೊಂಡು ಎದುರ್ತಾ ಇದ್ದಾರೆ. ಅರ್ಥ ಆಗುತ್ತಾ? ಅರ್ಥ ಆಗ್ತಿಲ್ಲ. ದೇವರು ಹೇಳಿರೋ ಪದಗಳನ್ನ ಕೇಳಿದ್ರೆ ನಮಗೆ ಧೈರ್ಯ ಬರುತ್ತೆ, ಸಮಾಧಾನ ಬರುತ್ತೆ. ದೇವರು ಹೇಳದೆ ಇರೋ ತರ ಮಾಡಿದ್ರೆ ಅವರಿಗೆ ಬೆತ್ತಲೆ ಅಂತ ದೇವರು ಹೇಳಿಲ್ಲ. ನಿನಗೆ ಬೆತ್ತಲೆ ಅಂತ ಹೇಳಿದವ್ರು ಯಾರಂತ ಕೇಳ್ತಾರೆ, ಹೆದರಿಕೆ ಬರುತ್ತೆ. ಹಾಗಾದ್ರೆ ಔಟ್ ಸೈಡ್ ಮತ್ತೇನು ದೇವರು ಅವರಿಗೆ ಬಟ್ಟೆ ಹಾಕ್ಬಿಟ್ಟು ಅವರಿಗೆ ತೋಡಿಸಿ ತೋಟದಿಂದ ಓಡಿಸ್ಬಿಡ್ತಾರೆ. ಯಾಕಂದ್ರೆ ಆ ಫೆಲೋಶಿಪ್ ಹೋಗ್ಬಿಡುತ್ತೆ. ಹೋದ ಮೇಲೆ ಇನ್ನೊಬ್ರು ಅವ್ರ ಜೊತೆಗೆ ಫೆಲೋಶಿಪ್ ಇಟ್ಕೊಂತಾರೆ. ಯಾರ ಜೊತೆ ಅಂದ್ರೆ ನಮ್ಮ ನಾವೆಲ್ಲರೂ ತೆಗೆದು ನೋಡೋಣ, ಆದಿಕಾಂಡ 4:16. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೊಂದು ಎಂಬ ದೇಶದಲ್ಲಿ ವಾಸ. ನೋಡ್ರಿ, ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು. ಯೆಹೋವನ ಸನ್ನಿಧಾನ ಅಂದ್ರೆ ಅರ್ಥ ಆಗುತ್ತಾ? ಸನ್ನಿಧಾನ ಅಂದ್ರೆ ಅವ್ರ ಜೊತೆಯಲ್ಲಿ, ಅವರ ಪ್ರಸನ್ನತೆಯಲ್ಲಿ. ಕಾಯಿನನು ಏನ್ ಮಾಡ್ತಾರೆ ಅಂದ್ರೆ ಆದಾಮ್ ಯಾವಳನ್ನ ತೋಟದಿಂದ ಬಟ್ಟೆ ಹಾಕಿ ಓಡಿಸ್ಬಿಡ್ತಾರೆ. ಓಡಿಸ್ಬಿಟ್ಟ ಮೇಲೆ ಆದಾಮ್ ಯಾವಳಿಗೆ ಅವ್ರ ಮಕ್ಕಳು ಕಾಯಿನ ಏಬಳು ಬಹಳ ಜನ ಮಕ್ಕಳು ಇರ್ತಾರೆ, ಅವ್ರ ಜೊತೆಗೆ ಸಾಹಸ ಮಾಡ್ತಿರ್ತಾರೆ. ಇದರಲ್ಲಿ ಏನ್ ಮಾಡ್ತಾನೆ, ಕಾಯಿನ ಏಬಲ್ನ ಕೊಂದು ಬಿಡ್ತಾನೆ. ದೇವರಿಗೆ ಕಾಣಿಕೆ ಕೊಟ್ಟಾಗ ದೇವ್ರು ಬಂದು ಕೇಳ್ತಾರೆ, ಅವನು ಎಲ್ಲಿ ನಿನ್ನ ತಮ್ಮ ಅಂತ ಕೇಳಿದ್ರೆ 9ನೇ ಅಧ್ಯಾಯ 4:9 ನಿಮ್ಮ ತಮ್ಮನಾದ ಏಬಲನ್ನು ಎಲ್ಲಿ ಎಂದು ಕೇಳಲು ಅವನು ನಾನರಿಯ ನಿನ್ನ ತಮ್ಮನನ್ನು ಕಾಯುವನು ನಾನು ಎಂದು ಉತ್ತರ ಕೊಟ್ಟನು. ನೋಡ್ರಿ, ಅವನ ಕಾಯೋದಿಕ್ಕೆ ನಾನೇನು ಕೆಲಸಗಾರನ ಅಂತಾನೆ. ಅವನೇನ್ ಮಾಡ್ತಾನೆ, ಅವಾಗ ದೇವ್ರು ಬಂದು, ನೀವು ಓದಿದ್ರಲ್ಲ ಈಗ 4:16 ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದ ಎಂಬ ದೇಶದಲ್ಲಿ ವಾಸಿಸಿದನು. ನೋಡ್ರಿ, ಆದಾಮ್ ಯಾವಳನ್ನ ಸೃಷ್ಟಿ ಮಾಡಿ ದೇವರು ಸಂಚರಿಸೋದಿಕ್ಕೆ, ಪ್ರೀತಿ ತೋರಿಸೋದಿಕ್ಕೆ ಅವ್ರ ಜೊತೆಲಿ ಬಂದ್ರೆ ದೇವರು ಹೇಳಿದ್ದನ್ನ ಕೇಳಿದಾಗೆ. ಅದಕ್ಕೆ ಉದಾಹರಣೆಗೆ ಆ ರೇಡಿಯೋ ಕಥೆ ಹೇಳಿದ್ದು, ದೇವರು ಹೇಳ್ದಂಗೆ ನಡೆಯೋದು ಬಿಟ್ಟು ದೇವ್ರು ಹೇಳ್ದೇ ಇರೋ ಕಾರ್ಯವನ್ನು ಮಾಡಿ ಅವನೇನ್ ಮಾಡ್ತಾರೆ, ಪಾಪ ಮಾಡಿ ಆ ತೋಟವನ್ನು ಬಿಟ್ಟು ಹೊರಗಡೆ ಹೋದ್ರು. ಮತ್ತೆ ಇವನೇನ್ ಮಾಡ್ತಾನೆ, ದೇವ್ರು ಹೇಳ್ದೇ ಇರುವ ಒಂದು ತಪ್ಪನ್ನು ಮಾಡಿ ತಮ್ಮನನ್ನ ಕೊಲೆ ಮಾಡಿ ಅವನೇನ್ ಮಾಡ್ತಾನೆ, ದೇವರ ಸನ್ನಿಧಾನದಿಂದ ಬಿಟ್ಟು ಓಡೋಗ್ತಾನೆ. ಮತ್ತೆ ದೇವ್ರು ಏನ್ ಮಾಡ್ತಾರೆ, ಅವನ್ನ ವಿಮೋಚನಾ ಕಂಡ ಎಲ್ಲರೂ ತೆಗಿರಿ. (29:45) ಎಕ್ಸಾಡಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. 29:45 ಓದ್ತೀನಿ ನೋಡ್ರಿ. ನಾನು ಇಸ್ರೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ಎಲ್ಲರೂ ಗಮನ ಇಟ್ಟು ಕೇಳ್ರಿ, ಮುಗಿಸ್ತಾ ಇದ್ದೀನಿ. ಎಲ್ಲರೂ ಇನ್ನೊಂದು 2-3 ವಾಕ್ಯ ಎಲ್ಲರೂ ಕೇಳ್ರಿ. ನೀವು ಬಂದಿರೋದೇ ದೇವ್ರ ಮಾತು ಕೇಳಕ್ಕೆ, ಅದನ್ನ ಕೇಳ್ರಿ. ಮೊದಲನೇದಾಗಿ ಆದಾಮ್ ಯಾವಳನ್ನ ಸೃಷ್ಟಿ ಮಾಡಿ ಅವ್ರ ಜೊತೆಗೆ ಸಂಚರಿಸನ ಅಂತ ಬಂದ್ರೆ ಅವ್ರನ್ನ ಬಿಟ್ಟು ಓಡೋಗ್ತಾರೆ, ಬಚ್ಚಕಂತಾರೆ. ಎರಡನೇದಾಗಿ ಕಾಯಿನ ಏಬಲನ್ನು ಜೊತೆ ಸಂಚರಿಸೋದಿಕ್ಕೆ ಬಂದ್ರೆ ಅವನು ಪಾಪ ಮಾಡಿ ಅವನೇನ್ ಮಾಡ್ತಾನೆ, ಅವ್ರ ಸನ್ನಿಧಾನ ಅಂತ ಹೇಳಿದ್ರೆ ಅವರ ಪ್ರಸನ್ನತೆಯನ್ನು ಬಿಟ್ಟು ಅವ್ರ ಜೊತೆಲಿರೋದನ್ನ ಬಿಟ್ಟು ಓಡಾಕ್ತಾನೆ. ಬೈಬಲಲ್ಲಿ ಇನ್ನೊಂದು ಇದೆ, ವಾಕ್ಯದಲ್ಲಿ ಯೋನೋಕನು ದೇವ್ರ ಜೊತೆ ಸಂಚರಿಸ್ತಿದ್ದನು ಅಂತ ಇದೆ. ಅಂದ್ರೆ ಸಂಚರಿಸ್ತಾ ಇರ್ತಾರೆ. ಏನಕ್ಕೂ 45 ವರ್ಷದವರೆಗೆ ಮೆತುಸಲನ್ನು ಪಡೆದನು. ಇಲ್ಲಿ ನೋಡ್ರಿ, ದೇವರ ಅನ್ಯೂನ್ಯತೆಯಲ್ಲಿ 300 ವರ್ಷ ಬದುಕಿದನು. ದೇವರ ಅನ್ಯೂನ್ಯತೆಯಲ್ಲಿ 300 ವರ್ಷ ಬದುಕುತ್ತಂತೆ. ಯಾರು? ಏನೋಕು. ಇರೋರು ಇರ್ತಾರೆ, ಓಡೋಗೋರು ಓಡ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಇಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನೀವು ಇವಾಗ 30 ಜನ ಇದ್ದೀರಾ, 40 ಜನ ಇದ್ದೀರಾ ಅಂತ ಹೇಳಿದ್ರೆ ಬರ್ತೀರಾ, ಹೋಗ್ತೀರಾ. ಎಷ್ಟು ಜನ ದೇವರ ಫೆಲೋಶಿಪ್ ಅಲ್ಲಿ ಇದ್ದೀರಾ, ಐಕ್ಯತೆಯಲ್ಲಿ ಇದ್ದೀರಾ? ಎಷ್ಟು ಜನ ಐಕ್ಯತೆಯಲ್ಲಿ ಇಲ್ಲ? ಎಷ್ಟು ಜನ ದೇವ್ರನ್ನ ಬಿಟ್ಟು ದೂರ ಇದ್ದೀರಾ?
ನಿಮ್ಮ ಜೊತೆ ದೇವರು ಮಾತಾಡ್ತಾರ ಕನಸಿನಲ್ಲಿ? ಮೊದಲೆಲ್ಲ ನಾನು ಸಂಜೆ ಆದರೆ, ಬೆಳಿಗ್ಗೆ ಆದರೆ ಪ್ರೇಯರ್ ಮಾಡ್ತಾ ಇದ್ದೆ, ಸಂಜೆ ಆದರೆ ಸುಮ್ಮನೆ ಒಂದು ನ್ಯೂಸ್, ಸುಮ್ಮನೆ ಒಂದು 5 ನಿಮಿಷ 10 ನಿಮಿಷ ನ್ಯೂಸ್ ಮಾತ್ರ ನೋಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಏನು ನಡೀತಿದೆ ಅಂತ ನೋಡೋಣ ಅಂತ. ದೇವರು ಪ್ರೇರೇಪಿಸಿದ್ರು, ಅದನ್ನು ಮಾಡಬೇಡ, 9 ರಿಂದ 10 ಗಂಟೆವರೆಗೂ ಪ್ರೇಯರ್ ಮಾಡಿ ಮನ್ಕ, ಕನಸಿನಲ್ಲಿ ಬಂದು ದೇವರು ಬರೋ ಥರ, ವಾಕ್ಯಗಳು ಬರೋ ಥರ, ನಾನೇ ಬಂದು ದರ್ಶನ ಕೊಡೋ ಥರ ಹೆಚ್ಚಾಗಿ ಬೆಳಿಗ್ಗೆ ಪ್ರೇಯರ್ ಮಾಡದೇ ಇದ್ರೆ ಈ ಲೋಕ ಹೊರಗಡೆ ಹೋಗಿ ಲೋಕವನ್ನು ಜಯಿಸಕ್ಕಾಗಲ್ಲ, ಸಮಾಧಾನ ಸಿಗಲ್ಲ. ಲೋಕ ಪಾಪದಲ್ಲಿದೆ. ಮನುಷ್ಯರು ನೋಡ್ರಿ, ನಾವು ದೇವರ ಆತ್ಮ ನಮ್ಮಲ್ಲಿದ್ದಾಗ ಹೊರಗಡೆ ಹೋದ್ರೆ ಮನುಷ್ಯರ ಹೃದಯದಲ್ಲಿ ಸೈತಾನುಗಳು ಕ್ರಿಯೆ ಮಾಡ್ತಾ ಇರ್ತವೆ, ದೇವರ ಆತ್ಮವೂ ಇರ್ತಾರೆ. ಬಟ್ ಎಲ್ಲ ದೇವ್ರ ಮಕ್ಕಳ ಜೊತೆನೆ ನಾವು ಪಳಗೋದಿಲ್ಲ. ದೇವರ ಆತ್ಮ ಇಳಿದೆ ಸೈತಾನಲ್ಲಿ ಆತ್ಮದಲ್ಲಿ ಬಂಧನದಲ್ಲಿ ಇರೋರು, ಅವರಿಂದ ನಮಗೆ ಕೆಡುಕಾಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ. ಅದನ್ನೆಲ್ಲ ಜಯಿಸೋದಿಕ್ಕೆ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿ ಆ ದಿನ ಪೂರ್ತಿ ದೇವ್ರಿಗೆ ಒಪ್ಪಿಸಿಕೊಟ್ಟು ಸಮಾಧಾನದಲ್ಲಿ ಇರಬೇಕು. ನಿದ್ದೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಎಲ್ಲರೂ ಹೇಳ್ತಾರೆ ಕೆಟ್ಟ ಕನಸು ಬರ್ತೈತೆ ಅಂತ. ಕೆಟ್ಟ ಕನಸು ಬರ್ತೈತೆ, ನಿದ್ದೆ ಬರೋದಿಲ್ಲ ಅಂತಾರೆ. ಕಾರಣ ಏನಂತ ಹೇಳಿದ್ರೆ ದೇವರ ಫೆಲೋಶಿಪ್ ಇರೋದಿಲ್ಲ. ಒಳ್ಳೆ ದೇವರ ಜೊತೆ ಐಕ್ಯತೆ ಇರೋರಿಗೂ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಕರೆಕ್ಟ್ ಟೈಮಿಗೆ ಬೆಳಗ್ಗೆ 5 ಗಂಟೆಗೆ ಎಬ್ಬರಿಸ್ತಾರೆ. ನಿದ್ದೆ ಇಲ್ದಂಗೆ ಬಹಳ ಜನ ಕಷ್ಟಪಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ನಿದ್ದೆ ಮಾಡಬೇಕಾದ್ರೆ ಪ್ರಾರ್ಥನೆಗಳು ವಾಕ್ಯಗಳಿಂದ ಫೆಲೋಶಿಪ್ ಇಟ್ಕೊಳ್ಳೋದಿಲ್ಲ. ಆದಾಮ ಯಾವಳಿನ ಸೃಷ್ಟಿ ಮಾಡಿ ಫೆಲೋಶಿಪ್ ಇಟ್ಕೋಬೇಕಾದ್ರೆ ಅವ್ರು ಬಿಟ್ಟು ಹೋದ್ರು. ಅವರ ಮಕ್ಕಳಾದ ಕಾಯಿನ ಏಬೆಲು ದೇವರ ಪ್ರಸನ್ನತೆಯನ್ನ ಪಾಪ ಮಾಡಿ ಅವರು ಬಿಟ್ಟು ಹೋದ್ರು. ಮತ್ತೆ ದೇವ್ರು ಎಲ್ಲರ ಗಮನ ಇಟ್ಟು ಕೇಳ್ರಿ, ಆಬ್ರಾಮನ್ನ ಸಪರೇಟ್ ಆಗಿ ಕರೆದು ಈಸಾಕು ಯಾಕೋಬು ಇಂದ ಅವರು 12 ಕುಲವಾಗಿ ಮಾಡಿ ಒಂದು ದೊಡ್ಡ ಗುಂಪನ್ನು ಐಗುಪ್ತ ದೇಶದಲ್ಲಿಟ್ಟು ಸಮುದ್ರವನ್ನು ದಾಟಿಸಿ ಅಲ್ಲಿ ಮೋಸೆಗೆ ಹೇಳಿ, ನೀನೊಂದು ಗೂಡಾವರವನ್ನು ಮಾಡು, ಅಲ್ಲಿ ಮಧ್ಯದಲ್ಲಿ ನಾನು ವಾಸ ಮಾಡ್ತೀನಿ, ಜನಗಳ ಮಧ್ಯದಲ್ಲಿ ವಾಸ ಮಾಡ್ತೀನಿ. ಅದೇ ಇದು ವಿಮೋಚನಾ ಕಾಂಡ 29:45. ನಾನು ಇಸ್ರೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ಎಲ್ಲರೂ ಗಮನ ಇಟ್ಕೊಂಡ್ರೆ, ಮಧ್ಯದಲ್ಲಿ ಪೂರ್ತಿ ದೇವರು ಜನಗಳಿದ್ರೆ ಅವ್ರ ಮಧ್ಯದಲ್ಲಿ ದೇವರು ವಾಸ ಮಾಡ್ತಾರಂತೆ. ಯಾರ ಮಧ್ಯದಲ್ಲಿ? ಜನಗಳ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಐಗುಪ್ತ ದೇಶದ ಬಿಡುಗಡೆ ಮಾಡಿ ಬರ್ಬೇಕಾದ್ರೆ ರಾತ್ರಿಯಲ್ಲಿ ಬೆಳೆದ್ರೆ ಅಗ್ನಿ ಸ್ತಂಭ, ಅಗ್ನಿ ಬೆಳಕು, ಅಗ್ನಿ ಒಂದು ಉರಿತಾ ಇರುತ್ತೆ, ಅವರಿಗೆ ಬೆಳಕಿರುತ್ತೆ ರಾತ್ರಿ ಅಲ್ಲ. ಬೆಳಗಿನ ಜಾವದಲ್ಲಿ ಮೇಘ, ಯಾಕಂದ್ರೆ ಬಿಸಿಲಿರೋದ್ರಿಂದ ಅವ್ರಿಗೆ ಬಿಸಿಲು ಬೆಳೆದಾಗೆ ಇವ್ರು ಹೋಗ್ತಾ ಇದ್ರೆ ಅದು ಹೋಗ್ತಾ ಇರುತ್ತೆ. ಅದ್ರ ಮೂಲಕವಾಗಿ ಅವ್ರನ್ನ ಕಾಪಾಡ್ತಾರೆ. ಮತ್ತೆ ಭೂಮಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರ ಮಧ್ಯದಲ್ಲಿ? ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತ. ಆದ್ರೆ ಅವ್ರೇನ್ ಮಾಡಿದ್ರು, ದೇವರ ಪ್ರಸನ್ನತೆ ಬೇಡ ಅಂತ ಹೇಳ್ಬಿಟ್ಟು ಬಸವನನ್ನು ಮಾಡಿಕೊಂಡು ಅದು ದೇವ್ರ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅದನ್ನ ಆರಾಧನೆ ಮಾಡ್ತಾರೆ. 32 ನೋಡ್ರಿ, 29:45 ನಾವು ಓದಿದ್ವಿ, ದೇವರು ಮನುಷ್ಯರ ಮಧ್ಯದಲ್ಲಿ ನಾನು ವಾಸ ಮಾಡ್ತೀನಿ ಅಂದ್ರು. ಜಸ್ಟ್ ಸ್ವಲ್ಪ ದಿನದಲ್ಲೇ ಓಡಿಸ್ಬಿಡ್ತಾರೆ ದೇವ್ರನ್ನ. 32:35 ಓದ್ರಿ, 32:35 ಓದ್ರಿ. ಅದರಲ್ಲಿ ಇಸ್ರಾಯೇಲರು ಆರೋನ ಕೈಯಿಂದ ಬಸವನನ್ನು ಮಾಡಿಕೊಂಡುದರಿಂದ ಯೆಹೋವನು ಅವರನ್ನು ದಂಡಿಸಿದನು. ಇಲ್ಲಿ ನೋಡ್ರಿ, ಬಸವ ಮಾಡಿಬಿಟ್ಟು ಅಲ್ಲಿ ತಮಿಳಲ್ಲಿ, ತೆಲುಗಲ್ಲಿ, ಇಂಗ್ಲಿಷಲ್ಲೆಲ್ಲ ಬೇರೆ ಪದ ಇದೆ, ಬೆತ್ತಲೆ ಅಂತ ಇದೆ. ಬೆತ್ತಲೆ ಆಗಿ ಈ ಇಸ್ರಾಯೇಲರು ಆರೋನ ಕೈಯಿಂದ ಬಸವನನ್ನು ಮಾಡಿಕೊಂಡುದರಿಂದ ಯೆಹೋವನು ಅವರನ್ನು ದಂಡಿಸಿದನು ಅಂತ ನೋಡ್ತಾ ಇದೀವಿ. ಇದರಲ್ಲಿ ಗಮನ ಇಟ್ಟು ಕೇಳ್ರಿ, ತೆಲುಗು, ತಮಿಳು, ಕನ್ನಡದಲ್ಲಿ ಮಾತ್ರ ಬೇರೆ ಇದೆ, ಇಂಗ್ಲಿಷಲ್ಲೆಲ್ಲ ಅವ್ರು ಬೆತ್ತಲೆ ಆಗಿದ್ರು ಅಂತ ನಾವು ನೋಡ್ತೀವಿ. ಇದರಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ದೇವರ ಪ್ರಸನ್ನತೆ ಅಂದ್ರೆ, ಎಲ್ಲರೂ ಗಮನ ಇಟ್ಟು ಕೇಳ್ರಿ, ದೇವರು ಬಂದ್ಬಿಟ್ಟು ಫೆಲೋಶಿಪ್ ಇಟ್ಕೊಳಕ್ ಇಷ್ಟಪಡ್ತಾರೆ. ಫೆಲೋಶಿಪ್ ಅಂದ್ರೆ ನಮ್ ಜೊತೆ ಮಾತಾಡೋದಕ್ಕೆ. ಯಾವ ರೀತಿ ಅಂದ್ರೆ, ಅವರು ಡೈರೆಕ್ಟ್ ಆಗಿ ವಾಕ್ಯದ ವಾಕ್ಯದ ಮೂಲಕ ಮಾತಾಡ್ತಾರೆ. ಒಬ್ರು ನಾನ್ ಮಾತಾಡಿದ್ರೆ ಒಬ್ರು ಸೇವಕರ ಮೂಲಕ ಮಾತಾಡ್ತಾರೆ. ಒಂದು ಸಲ ನಿದ್ದೆ ಮಾಡಿದ್ರೆ ಡ್ರೀಮ್ ಅಲ್ಲಿ ಮಾತಾಡ್ತಾರೆ, ವಿಷನ್ ಅಲ್ಲಿ, ಬೇರೆ ರಕರಕವಾಗಿ ಅವರು ಮಾತಾಡ್ತಾರೆ. ಮಾತಾಡುವ ದೇವರು. ನೀವು ಪ್ರೇಯರ್ ಮಾಡ್ತಿರ್ತೀರಲ್ಲ, ಅವಾಗ ಸೈಲೆಂಟ್ ಆಗಿದ್ರೆ ಮೆಳ್ಳಿಯ ಸತ್ತದಿಂದ ಮಾತಾಡ್ತಾರೆ. ಹೃದಯದಲ್ಲಿ ಪ್ರೇರೇಪಣೆ ಉಂಟಾಗುತ್ತೆ, ದೇವ್ರು ಮಾತಾಡೋದು ಗೊತ್ತಾಗುತ್ತೆ. ಆ ರೀತಿ ಮಾತಾಡುವ ದೇವರು, ಮನುಷ್ಯರ ಜೊತೆ ಐಕ್ಯತೆ ಇಟ್ಟುಕೊಳ್ಳುವ ದೇವರು. ಬಟ್ ಮನುಷ್ಯ ಏನ್ ಮಾಡ್ತಾನೆ, ಇದನ್ನ ಬಿಟ್ಟು ನೀನು ಹೊರಗಡೆ ಇರು, ಆತ್ಮಿಕದಲ್ಲಾಗ್ಲಿ, ಮೈಂಡಲ್ಲಾಗ್ಲಿ, ಹೃದಯದಲ್ಲಾಗ್ಲಿ ವಾಸ ಮಾಡೋದೆಲ್ಲ ನಮಗೆ ಬೇಕಾಗಿಲ್ಲ, ನೀನು ಹೊರಗಡೆ ಇರು. ಏನೋ ಒಂದು ದೇವಸ್ಥಾನ ತರ ಮಾಡ್ಬಿಡೋದು, ನಾವು ಹೋಗೋದು ಅದನ್ನ ಸುಮ್ಮನೆ ಕೈ ಮುಗಿಯೋದು, ಆ ಥರ ಮುಗಿಯೋದು,
ಏನೋ ಕೊಟ್ಬಿಡೋದು, ವಸ್ತುಗಳು ಕೊಡೋದು, ಈ ರೀತಿ ಮಾಡೋದಕ್ಕೆ ಮಾತ್ರ ಆಸೆ ಪಡ್ತಾರೆ ಹೊರತು ದೇವರ ಜೊತೆಯಲ್ಲಿ ಐಕ್ಯತವಾಗಿ ಫೆಲೋಶಿಪ್ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಿನ್ನೆ ಒಂದು ಟಿವಿಯಲ್ಲಿ ಒಬ್ಬರದ್ದು ಮೆಸೇಜ್ ಕೇಳಿದೆ. ಆಂಧ್ರದಲ್ಲಿ ಶಾಲಂ ರಾಜು ಅಂತ ಹೇಳ್ಬಿಟ್ಟು ಒಂದು ಇವಾಗ ಸೇವಕರಾಗಿದ್ದಾರೆ. ಅವರು 2004ರಲ್ಲಿ ಸಾಲದ ಸಮಸ್ಯೆ ಆಗಿ, ಅವರು ದೊಡ್ಡ ಬ್ರಾಹ್ಮಿನ್ ಕುಟುಂಬದವರು, ಅವ್ರ ಸಾಲ ಸಮಸ್ಯೆ ಆಗಿ ಸ್ವಂತ ಊರು ಬಿಟ್ಟು ಓಡೋದ್ರಂತೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಎಲ್ಲ ಸಿದ್ಧತೆ ಮಾಡಿದಾರಂತೆ. ಮಾಡಿಬಿಟ್ಟು ನಿರೀಕ್ಷೆನೇ ಇಲ್ಲಂತೆ. ಫ್ರೆಂಡ್ಸ್ಗಳಿದ್ದಾರೆ, ಬಟ್ ಅವರಿಗೆ ಸಮಸ್ಯೆ. ಅವರ ಹಣಗಳು ಕೊಡುವ ಸ್ನೇಹಿತರು ಯಾರು ಇರೋದಿಲ್ಲ. ಏನೋ ಸುಮ್ಮನೆ ಊಟ ಬಟ್ಟೆ ಏನೋ ಮಾಡ್ತಾರೆ, ಆ ರೀತಿಯಾಗಿ ಸಹಾಯ ಮಾಡೋರಿಲ್ಲ. ರಿಲೇಷನ್ ಇರ್ತಾರೆ, ದುಡ್ಡುಗಳು ಕೊಟ್ಟು ಸಹಾಯ ಮಾಡೋ ರಿಲೇಷನ್ ಅಂತೂ ಈಗಲಂತೂ ಇಲ್ಲ. ಅವ್ರ ಆಸ್ತಿ ಎಲ್ಲ ಮಾರಿ ಕೊಡಲ್ಲ, ಅವ್ರ ಫ್ಯಾಮಿಲಿದು ಅವ್ರು ನೋಡ್ಕೊಂತಾರೆ. ಅವ್ರವ್ರದ್ದು ಒಂದು ಬದುಕು ಸರಿ ಅಂತ ಹೇಳ್ಬಿಟ್ಟು ಇನ್ನು ಆಗದೇ ಇರೋ ಕಾರ್ಯ, ಮನೆ ಬಿಟ್ಟು ಕತ್ತಿಡಿದು ಹೊರಗಡೆ ಸಾಮಾನೆಲ್ಲ ಹಾಕಿ ಅವ್ರನ್ನ ಕತ್ತಿಡಿದು ಹೊರಗೆ ಹಾಕುವ ಸಿಚುವೇಶನ್ ಇದೆ. ಆ ಸಮಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಅವರಿಗೆ ಯೇಸು ಸ್ವಾಮಿ ಅಂದ್ರೆ ಇಷ್ಟ ಇಲ್ಲಂತೆ. ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಯಾವ್ದಾದ್ರು ದೇವರು ಬಂದು ಮಾತಾಡ್ತಾರೆ ಅಂದ್ರೆ ದೇವರು ಬಂದು ಮಾತಾಡಿದ್ರಂತೆ ಅವ್ರ ಜೊತೆಯಲ್ಲಿ. ಮಾತಾಡಿದಾಗ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ನಾನು ಚರ್ಚಿಗೆ ಹೋಗ್ತೀನಿ ಅಂತ ಕೇಳಿದಾಗ, ಎಲ್ಲಮ್ಮ ತಪ್ಪು ಮಾಡಕ್ಕಲ್ಲ ಹೋಗ್ತಾ ಇರೋದು, ಸುಮ್ಮನೆ ದೇವ್ರು ಒಳ್ಳೇದಿಕ್ಕೆ ತಾನೇ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಿ ಕುತ್ಕೊಂಡ್ರಾಗ ದೇವ್ರು ಅವ್ರ ತಲೆ ತಿರುಗಿಸಿದ್ರೆ ಗೋಡೆ ಮೇಲೆ ಒಂದು ವಾಕ್ಯ ಬರೆದಿತ್ತಂತೆ. ನಿನ್ನ ಕಣ್ಣೀರನ್ನು ಕೇಳಿದ್ದೇನೆ, ನಿನ್ನ ದುಃಖವನ್ನು ನೋಡಿದ್ದೇನೆ, ನಿನ್ನನ್ನು ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಬಿಡುಗಡೆ ಹೊಂದಿ ಬೇರೆಯವರಿಗೆ ಆಶೀರ್ವಾದಕರವಾಗಿದ್ದಾರೆ. ಆವಾಗ ಅವ್ರು ಹೇಳಿದ್ರು, ಇದೇನಕ್ಕೆ ಅವ್ರ ಬಗ್ಗೆ ಮಾತಾಡಿದೆ ಅಂದ್ರೆ, ಅವರೊಂದು ಮಾತು ಹೇಳಿದ್ರು, ದೇವರು ಮಾತಾಡುವ ದೇವರು, ನಮ್ಮ ಜೊತೆಯಲ್ಲಿ ಐಕ್ಯತೆಗೊಳ್ಳುವ ದೇವರು. ಇದು ಜನಗಳಿಗೆ ಇಷ್ಟ ಇಲ್ಲ. ಒಂದು ಹೊಸದಾಗಿ ಒಂದು ಹೆಣ್ಣಿಗೆ ಮದುವೆ ಫಿಕ್ಸ್ ಮಾಡ್ತಾರೆ, ಎಂಗೇಜ್ಮೆಂಟ್ ಅಂತ ಮಾಡಿ ಬಿಡ್ತಾರೆ, ಮದುವೆ ಇನ್ನೂ ಆಗಿರೋಕ್ಕಿಲ್ಲ. ಅವಾಗ ಇವಾಗಂತೂ ಸೆಲ್ ಫೋನ್ ಬಂದೈತೆ, ಒಂದು 12 ಗಂಟೆ ಕಾಲ 8 ಗಂಟೆ ಕಾಲ ಮಾತಾಡ್ತಾ ಇರ್ತಾರೆ. ಅದು ಮದುವೆ ಆದಮೇಲೆ ಪ್ರೀತಿ ತೋರಿಸ್ಬೇಕು, ಬಟ್ ಮದುವೆ ಆಗಕ್ಕಿಂತ ಮುಂಚೆ ಹೊಸದೆಲ್ಲ ಮಾತಾಡ್ತಾ ಇರ್ತಾರೆ. ಯಾರಾದ್ರೂ ಹೋಗ್ಬಿಟ್ಟು ಏನ್ ಮಾತಾಡಿದ್ರಿ ಅಂದ್ರೆ, ಸುಮ್ಮನೆ ಮಾತಾಡಿದೆ. ಏನ್ ಮಾತಾಡಿದೆ, ಇಷ್ಟೊತ್ತು ಮಾತಾಡಿದೆಯಲ್ಲ 8 ಗಂಟೆ 12 ಗಂಟೆ, ಸುಮ್ಮನೆ ಮಾತಾಡಿದೆ. ಅದು ಉದಾಹರಣೆಗೆ ತಗೊಂಡೆ. ಆ ತರ ಹೆಚ್ಚಾಗಿ ಡೈಲಿ ಅದು ಆ ಟೈಮ್, ಅದು ಮೋಹ, ಅದು ಮ್ಯಾರೇಜ್ ಆಗಿ ಹೊಸದು ಆ ಥರ ಅಲ್ಲ. ಹೆಂಡ್ತಿನ ಕಡೆವರೆಗೂ ಪ್ರೀತಿ ಮಾಡಬೇಕು. ಬರೀ ಆ ಟೈಮಿಗೆ ಮಾತ್ರವಲ್ಲ, ದೇವರನ್ನ ಅತ್ಯಧಿಕವಾಗಿ ಪ್ರಾರಂಭದಲ್ಲಿ ನೀನು ದೇವರನ್ನ ನಂಬ್ಕೊಂಡಿದೆಯಲ್ಲ, ಅವಾಗಿಂದ ಹಿಡಿದು ಸಾಯವರೆಗೂ ದೇವರ ಜೊತೆಯಲ್ಲಿ ಐಕ್ಯತೆ ತಾಸಿರ್ಬೇಕು. ಫಸ್ಟ್ ಪ್ಲೇಸ್ ಗೋಸ್ ಟು ದೇವರು. ನೋಡ್ರಿ, ಆಬ್ರಹಾಮ್ ಹತ್ರ ಬರ್ತಾರೆ ದೇವರು. ನಿನ್ನ ಬಂಧುಗಳ ರಿಲೇಷನ್ ಯಾರು ಬೇಕು ನಿನಗೆ? ಅವ್ರು ಬೇಕಾ ನಾನ್ ಬೇಕಾ? ಅವ್ರನ್ನೆಲ್ಲ ಬಿಟ್ಟು ಬಾ ಅಂತ ಕೇಳ್ತಾರೆ. ತಂದೆ ಬೇಕಾ ತಾಯಿ ಬೇಕಾ? ಅವ್ರನ್ನೆಲ್ಲ ಬಿಟ್ಟು ಬಾ ಅಂದ್ರೆ ಬಂದ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಲೋಕನ ನಾನ ಅಂತ ಹೇಳಿದಾಗ ಎಲ್ಲ ಲೋಕವಲ್ಲ ನೀವೇ ಅಂತ ಬಂದ್ಬಿಡ್ತಾರೆ. ಮಗನ ನಾನು, ಮಗ ಬೇಕಾ ನಿನಗೆ? 25 ವರ್ಷ ಮಗು ಇಳಿದಾಗಿ 25 ವಯಸ್ಸಿನಲ್ಲಿ ಮಗು ಇಳಿದೇ ಇರೋರು 100 ವಯಸ್ಸಲ್ಲಿ ಮಗು ಆಗುತ್ತೆ. ಮಗು ಬೇಕಾ ನಾನ್ ಬೇಕಂದ್ರೆ ಟೆಸ್ಟ್ ಇಡ್ತಾರೆ ಸುಮ್ಮನೆ, ನೋಡೋಣ ಯಾರ ಮೇಲೆ ಪ್ರೀತಿ ಇಟ್ಟಿದಾರಂತೆ. ಮಗನ ನಾನು ಅಂದ್ರೆ ನೀನೇ ದೇವ್ರಂತ ಮಾರನೇ ದಿನನೇ ಬಲಿ ಕೊಡಕ್ ಹೋಗ್ತಾರೆ. 2 ದಿನ ಟೈಮು ನೋಡೋದಿಲ್ಲ, ಹಿಂದೂ ಮುಂದೆ ನೋಡಲ್ಲ, ಹೆಂಡ್ತಿಗೆ ಹೇಳಲ್ಲ. ಇವತ್ತು ಕೇಳಿದ್ರೆ ಮಾರನೇ ದಿನನೇ ಹೋಗ್ತಾರೆ. ಯಾಕಂದ್ರೆ ಮಗುಕ್ಕಿಂತ ಹೆಚ್ಚಾಗಿ ದೇವರು ನನ್ನ ಸಂತತಿಗಳನ್ನ ಹೆಂಗ್ ಬೇಕಾದ್ರೂ, ಮಗುನ ಹೆಂಗ್ ಬೇಕಾದ್ರೂ ಅವ್ರು ಕೊಡೋದಕ್ಕೆ ಸಾಧ್ಯವಿದೆ. ಅಷ್ಟ್ರ ಮಟ್ಟಿಗೆ ನಾವು ದೇವರ ಹತ್ರ ಫೆಲೋಶಿಪ್ ಇಟ್ಕೊಂಡು, ಪ್ರೀತಿ ಇಟ್ಕೊಂಡು, ಅವ್ರ ಜೊತೆ ಐಕ್ಯತೆ ಇಟ್ಕೊಂಡು ಹೋಗ್ಬೇಕು. ನೋವ ನೋಡ್ರಿ, ದೇವ್ರು ಹೇಳ್ತಾರೆ ಈ ಲೋಕವನ್ನು ಅಳಿಸ್ತೇನೆ ಅಂತ ಹೇಳಿದಾಗ ಅವ್ರು ಬೋಟ್ ಮಾಡಿ ಅವರು ತನ್ನ ಹೆಂಡತಿ ತನ್ನ ಮಕ್ಕಳನ್ನು ಕಾಪಾಡಿಕೊಂಡ್ರು. ಅವ್ರ ಜೊತೆಗೆ ನೋವನು ದೇವ್ರ ಜೊತೆಯಲ್ಲಿ ಅನ್ಯೋನ್ಯವಾಗಿದ್ದನು, ಸಂಚರಿಸ್ತಿದ್ದನು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ರಿ 6:9 ನೋವನ ಚರಿತ್ರೆ. ನೋವನು ನೀತಿವಂತನು, ಆದಿಕಾಂಡ 6:9 ತಪ್ಪಿಳಿದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಏನೋಕನ ಬಗ್ಗೆ ಹೇಳಿದ್ವಿ, ವಾಕ್ ವಿತ್ ದಿ ಗಾಡ್. ಅವನು ದೇವ್ರ ಜೊತೆ ನಡೀತದ. ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇತ್ತು. ನಾವು ಫಸ್ಟ್ ದೇವ್ರ ಜೊತೆಯಲ್ಲಿ ಅನ್ಯೋನ್ಯತವಾಗಿರ್ಬೇಕು. ಒಬ್ಬರು ಒಂದು ಸೇವಕರು ಹೇಳಿದ್ರು, ಎಲ್ಲ ಗಮನ ಇಟ್ಟು ಕೇಳ್ರಿ, ಯಾಕೆ ನೀವು ನಿದ್ದೆ ಹೊಡಿತಿದ್ದೀರ? ಏನಿಲ್ಲ, ವಾಕ್ಯ ಕೇಳ್ರಿ. ಏನು ಒಂದು ಅರ್ಧ ಗಂಟೆ ನೀವು ಹೆಂಗ್ ಬ್ಲೆಸ್ಸಿಂಗ್ ಸಿಗುತ್ತೆ ನಿಮಗೆ.
ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಣು ಎಳೆದವನು ಸ್ಟಿಕ್ ಹುಡುಕ್ತಾನಂತೆ. ಕಣ್ಣು ಎಳೆದವನು ಎದ್ದಿದ ತಕ್ಷಣ ಸ್ಟಿಕ್ಕು, ಯಾಕಂದ್ರೆ ಕಣ್ಣು ಕಾಣೋದಿಲ್ಲ. ಅದು ಬಿಟ್ರೆ ಅವನಿಗೆ ಬೇರೆ ಏನಿಲ್ಲ. ಅದೇ ರೀತಿ ಕಣ್ಣು ಇದ್ದವರು ಬೆಳಗ್ಗೆ ಎದ್ದಿದ ತಕ್ಷಣ ದೇವರನ್ನ ಒಂದು ಹತ್ತು ಪ್ರಾರ್ಥನೆ ಮಾಡೋದು, ವಾಕ್ಯ ಓದ್ಬಿಟ್ಟು ದೇವ್ರ ಜೊತೆಯಲ್ಲಿ ದಿನ ದಿನ ಅಧಿಕವಾಗಬೇಕು. ನಾನು ಎಷ್ಟೋ ವರ್ಷದಿಂದ 97ರಿಂದ ದೇವ್ರ ನಂಬ್ಕೊಂಡು ನೋಡ್ತಾ ಇದ್ದೀನಿ. ಅಷ್ಟೇನು ದೇವರಲ್ಲಿ ಬೆಳಿಬೇಕು, ಆತ್ಮಿಕದಲ್ಲಿ ಸಮಾಧಾನ ಹೆಚ್ಚಾಗಬೇಕು, ಪರಿಶುದ್ಧತೆಯಲ್ಲಿ ಬೆಳಿಬೇಕು, ಏನೋಕನಾಗಿ ಅನ್ಯೋನ್ಯವಾಗಿ ಬೆಳಿಬೇಕು ಅನ್ನೋರು ಇಲ್ಲ. ಆ ರೀತಿ ಬೆಳೆಯೋರು ಲೋಕದ ಮೇಲೆ ಚಿಂತೆ ಇರೋದಿಲ್ಲ. ಲೋಕ ಫುಟ್ಬಾಲ್ ಆಡ್ತಾರೆ. ಅವರು ಫುಟ್ಬಾಲ್ ಆಡೋದು ನೋಡಿದ್ದೀರಾ? ಆ ರೀತಿ ಲೋಕವನ್ನು ವ್ಯಾಧಿಗಳಾಗಲಿ, ಸಾಲದ ಸಮಸ್ಯೆ ಆಗಲಿ, ಏನೇ ಬಂದ್ರೂ ಮತ್ತೆ ಏನು ಸಮಸ್ಯೆ ಬಂದ್ರೂ ಫುಟ್ಬಾಲ್ ಥರ ಡಮ 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 ಹೊಡೆದು ಉಳಿಸ್ತಾರೆ. ದಾವಿದನಿಗೆ ಗೋಲಿಯಾತ ಥರ ಬಂದರೆ ಅವ್ರ ರಾಜ ಎದುರ್ತಾನೆ, ಇವನಿಗೆ ಯುದ್ಧನೂ ಬರಲ್ಲ. ಆದರೆ ಅವ್ರ ಜೊತೆಗಿರೋ ಸೈನಿಕರು ಯುದ್ಧ ಗೊತ್ತಿರೋರು ಎದುರ್ತಾರೆ. ಇವನ ಅಭಿಷೇಕ, ನಂಬಿಕೆ, ವಿಶ್ವಾಸದಿಂದ ಒಂದೇ ಕಲ್ಲು ತಗೊಂಡೋಗಿ ಓಡಿಸಿ ಸಾಯಿಸ್ತಾನೆ. ಅವನ ಹತ್ರ ಆಯುಧಗಳಿದೆ. ಕಾರಣ ಏನಂತ ಹೇಳಿದ್ರೆ ಆ ಹೃದಯದಲ್ಲಿ ಇದ್ದಿದ್ದು ಅಭಿಷೇಕ, ದೇವರ ಕೃಪೆ. ಅದರಿಂದ ನಮಗೆ ಬೇಕಾಗಿರೋದು ಆತ್ಮಿಕ ಆಶೀರ್ವಾದ. ದೇವರ ಹತ್ರ ಬರೋರು ಪ್ರತಿಯೊಬ್ಬರು ಬರ್ತಿದ್ದಂಗೆ ಒಂದು ತಪ್ಪು ಮಾಡ್ತಾರೆ. ಕೆಲಸ ಮಾಡಿದ ಮೇಲೆನೆ ಕೂಲಿ ದುಡ್ಡು ಕೊಡ್ತಾರೆ. ಸ್ಕೂಲಿಗೆ ಹೋಗ್ತಾ ಇದ್ದೀರಾ, ಹೋಗಿದ ತಕ್ಷಣ ನಮ್ಮ ಮಗನ ಸೇರಿಸ್ತಾ ಇದ್ದೀನಿ, 10ನೇ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬರೋ ಥರ ನೀವು ಮಾಡಬೇಕು, ಒಂದು ಲೆಟ್ರ್ ಕೊಟ್ಟರೆ ನಾನು ಸೇರಿಸ್ತೀನಿ ಅಂತ ಯಾರು ಸೇರಿಸಲ್ಲ. ಸ್ಕೂಲಲ್ಲಿ ಕೇಳೋದಿಲ್ಲ. ಆಸ್ಪತ್ರೆಯಲ್ಲಿ ಸೇರಿಸ್ಬೇಕಾದ್ರೆ ನಮ್ಮ ಮಗನ ಸೇರಿಸ್ತಾ ಇದ್ದೀವಿ, ಮಗಳನ್ನ ಏನೋ ಸಮಸ್ಯೆ ಆಗಿದೆ ಸೇರಿಸ್ತಾ ಇದ್ದೀವಿ, ಅವರಿಗೆ ನೀವು ಸ್ವಚ್ಛತೆ ಮಾಡಿ ಹೊರಗಡೆ ಕಳಿಸಿದ್ರೆ ಮಾತ್ರನೇ, ಒಂದು ಲೆಟ್ರ್ ಕೊಟ್ರೆ ಸೇರಿಸ್ತೀನಿ ಅನ್ನಲ್ಲ. ಅವರು ನಮ್ಮ ಹತ್ರ ಸೈನ್ ಮಾಡ್ಕೊತಾರೆ. ಅವನು ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ನಾವು ಗ್ಯಾರಂಟಿ ಇಲ್ಲ ಅಂತ ಅವ್ರು ಹುಷಾರಾಗಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 1 ತಿಂಗಳೆಲ್ಲ ಕೆಲಸ ಮಾಡಿದ ಮೇಲೆನೆ ಸಂಬಳ ಕೊಡ್ತಾರೆ. ಅವ್ರು ಮೋಸ ಮಾಡಲ್ಲ, ಯಾಮರ್ಸಲ್ಲ ಅಂತ ಅಲ್ಲಿ ಮಾಡ್ತೀವಿ. ಆದರೆ ದೇವರ ಹತ್ರ ಬಂದ್ರೆ ಮಾತ್ರ, ಚರ್ಚಿಗೆ ಬರೋದು, ದೇವರ ಹತ್ರ ಬರೋದೇನಂದ್ರೆ ಯಾವಾಗ ನೋಡಿದ್ರು ಮನೆ ಇಲ್ಲ, ಗೊಣಗೋದು ಸೊಣಗೋದು. ಎಷ್ಟು ವರ್ಷ ಆದ್ರೂ ನನಗೆ ಮನೆ ಇಲ್ಲ, ನನಗೆ ಬಟ್ಟೆಗಳಿಲ್ಲ, ನನಗೆ ಊಟಗಳಿಲ್ಲ, ನನಗೆ ವ್ಯಾಧಿಗಳು, ಅದೆಲ್ಲ ತೀರ್ಸಲ್ಲ ಅಂತಲ್ಲ. ನೀವು ಹೊಸದಾಗಿ ಯೇಸುಸ್ವಾಮಿ ನಂಬ್ಕೊಂಡು ಬಂದಾಗ ವ್ಯಾಧಿಗಳಿಂದ ಚರ್ಚಿಗೆ ಬರೋರೇ ಅದೇ 3 ಕಾರಣದಿಂದನೇ ಬರೋದು. ವ್ಯಾಧಿಗಳಿಂದ, ಸಾಲದ ಸಮಸ್ಯೆಯಿಂದ, ಮಾಂತ್ರಿಕ ಕ್ರಿಯೆಗಳಿಂದ, ಏನೋ ಕುಟುಂಬದ ಸಮಸ್ಯೆಗಳಿಂದ ಬರ್ತೀರಾ. ಬಂದಾದ ಮೇಲೆ ಆತ್ಮಿಕ ಆಶೀರ್ವಾದಕ್ಕಾಗಿ ತವಕ ಪಡಬೇಕು. ಮೊಟ್ಟ ಸಾರಿ ದೇವ್ರ ರಾಜ್ಯವನ್ನು, ನೀತಿಯನ್ನು ಹುಡುಕ್ಬೇಕು. ಆಗ ಲೋಕದ ಅವಶ್ಯಕತೆ ಅವರೇ ಕೊಡ್ತಾರೆ. ಅದನ್ನ ಬೇಡೋದಾಗ್ಲಿ, ಕೇಳೋದಾಗ್ಲಿ ಅದು ಬೇಕಾಗಿಲ್ಲ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದು ಸೇವಕರು ಹೇಳಿದ್ರು, ದೇವ್ರೇ ಈ ಲೋಕದ ಅವಶ್ಯಕತೆ ಬೇಕು, ಆದ್ರೆ ನಿನ್ ಚಿತ್ತವಿದ್ರೆ ಕೊಡು, ಇಲ್ದಿದ್ರೆ ಬೇಡ. ಯಾಕಂದ್ರೆ ಸುಮ್ಮನೆ ಕೇಳಿದಾಗ ಅದು ದೇವ್ರ ಚಿತ್ತವಿಲ್ಲದೆ ಆಪತ್ತಾಗ್ಬಿಟ್ರೆ. ಆ ರೀತಿ ಆತ್ಮಿಕದಲ್ಲಿ ಬೆಳಿಬೇಕು, ಸ್ಪಿರಿಚುವಲ್ ಅಲ್ಲಿ ಬೆಳಿಬೇಕು. ಬೆಳೆದ್ರೇನೆ ಲೋಕವನ್ನು ನಾವು ಬೆಳೀತಾ ನಮಗೆ ವಿಶ್ವಾಸ ಹೆಚ್ಚಾಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ. ಅವಾಗ ಏನೇ ಸಮಸ್ಯೆ ಬಂದರೂ ದೇವರ ಜೊತೆಯಲ್ಲಿ ನಾವು ಅದನ್ನ ಜಯಿಸ್ಬೋದು. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ದೇವ್ರನ್ನ ಬಿಟ್ಟು ಓಡ್ತಾ ಇದ್ದಾರೆ. ದೇವರನ್ನ ಬಿಟ್ಟು ಓಡೋಗಿ ಲೋಕವನ್ನು ಜಯಿಸಲು ನೋಡ್ತಾ ಇದ್ದಾರೆ, ಜಯಿಸಕ್ ಆಗ್ತಾ ಇಲ್ಲ. ಮೊದಲನೇದಾಗಿ ಆದಾಮ್ ಯಾವಳು ಬಿಟ್ಟು ಹೋದ್ರು. ಎರಡನೇದಾಗಿ ಕಾಯಿನನ್ನು ಓಡೋದ್ನು ಸನ್ನಿಧಾನ ಬಿಟ್ಟು. ಮೂರನೇದಾಗಿ ದೇವರು ಇಸ್ರೇಲ್ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಬಸವನನ್ನ ಮಾಡ್ಕೊಂಡು ದೇವ್ರನ್ನ ಬಿಟ್ಟು ಓಡಿಸಿದ್ರು. ಕಡೆದಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇಬ್ರಾಯರ್ ಮತ್ತಾಯ 24:2 ಓದ್ರಿ. 24:2 ಒಂದೆರಡು ವಾಕ್ಯವನ್ನು ಓದ್ರಿ. 24:2 ಅವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಒಂದು ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತೆ ಎರಡನೇದಾಗಿ ಇಬ್ರಿಯರ್ 13:12 ಓದ್ರಿ. ಸೋದರರೇ, ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದಕ್ಕೆ
ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ದೇವರ ಸಂಗಡ ನೀವು ಜೊತೆ ಸೇರಿಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. 13:12 ಸಾರಿ, ನಾನು 2 ಓದ್ತಾ ಇದ್ದೀನಿ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಇಲ್ಲಿ ನೋಡ್ರಿ, ಹಳೆ ಒಡಂಬಡಿಕೆ ಎಲ್ಲ ನೋಡಿದ್ವಿ. ಅದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಟ್ಯಾಬ್ರಿಕಲ್ಲಿ ಮಾಡಿದ್ರಲ್ಲ ದೇವರು, ಎಲ್ಲ ನೋಡ್ರಿ, ಎಲ್ಲ ಗಮನ ಇಟ್ಟು ಕೇಳ್ರಿ. ಗೂಡಾರ ಮಾಡಿದ್ರಲ್ಲ, ಅದನ್ನ ಬಿಟ್ಟು ಅವರು ಬಸವನನ್ನ ಮಾಡಿಕೊಂಡು ಅದರಿಂದ ಅವರು ಬಿಟ್ಟು ಓಡೋದ್ರು. ಆಯ್ತಾ? ಅದನ್ನ ಬಿಟ್ಟು ಹೋದ್ರು. ಎರಡನೇದು ಸಾಲಮನ್ ಕಟ್ಟಿದ ದೇವಸ್ಥಾನ. ಅದನ್ನು ಬಿಟ್ಟು ಎಸೆಕೆಲ್ 8:6 ತೆಗೆದು ಓದಿದ್ರೆ ಅಲ್ಲೂ ಏನ್ ಮಾಡ್ತಾರೆ, ದೇವ್ರನ್ನ ಬಿಟ್ಟು ಓಡೋಗ್ತಾರೆ. ಎಲ್ಲ ಓದ್ತೀನಿ ನೋಡ್ರಿ. ಆಗ ಆತನು ನನಗೆ, ನರಪುತ್ರರೇ, ಇವರು ಮಾಡುವುದನ್ನು ನೋಡಿದ್ಯಾ? ಚರ್ಚಲ್ಲಿ ಇಸ್ರೇಲ್ ವಂಶದವರು ಇಲ್ಲಿ ನಡೆಯುವ ಅಧಿಕ ದುರಾಚಾರವನ್ನು ಕಂಡಿಯ? ಇದರಿಂದ ನಾನು ನನ್ನ ಪವಿತ್ರ ಆಲಯವನ್ನು ಬಿಟ್ಟು ದೂರ ಹೋಗಬೇಕಾಯಿತು. ಆಲಯದಲ್ಲಿ ಪಾಪಗಳು ಹೆಚ್ಚಾಯಿತು, ಅಲ್ಲೂ ಬಿಟ್ಟು ಹೋದ್ರು. ಆದಾಮ ಯಾವಳಿಂದ ಹಿಡಿದು ಕಾಯನಿನ ಏಬಲ ಸನ್ನಿಧಾನವನ್ನು ಬಿಟ್ಟು ಹೋಗಿದ್ರಿಂದ ಹಿಡಿದು ಇಸ್ರೇಲರ ಗೂಡಾರದಲ್ಲಿ ಬಿಟ್ಟು ಹೋಗಿದ್ರಿಂದ ಸಾಲಮನ್ ಕಟ್ಟಿದ ಟೆಂಪಲ್ ಇಂದ ಹಿಡಿದು ಓಡಿಸ್ತಾನೇ ಇದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವೇ ಆಲಯ. ನಾವಿವಾಗ 2 ವಾಕ್ಯ ಓದಿದೀವಿ, ಅದನ್ನ ಧ್ಯಾನಿಸಿ ಮುಗಿಸೋಣ. ನಾವೇ ಆಲಯ. 1 ಕೊರಿಂಥಿಯರ್ 3:16 ನಾವು ನೋಡೋಣ. ನೀವು ದೇವರ ಆಲಯವಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಂದ್ರೆ ನಿಮಗೆ ಗೊತ್ತಿಲ್ಲವೋ? ನೋಡ್ರಿ, ನಾವೇ ಆಲಯ. ದೇವರು ಹೇಳ್ತಾ ಇರೋದು ಇದು ಮಾತು, ಮನುಷ್ಯ ಅಲ್ಲ, ಇದು ದೇವರ ವಾಕ್ಯ. ನೀವೇ ದೇವರ ಆಲಯವಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂದು ಗೊತ್ತಿಲ್ಲವೋ? ನಾವು ಸತ್ತ ಮೇಲೆ 3 ವಿಂಗಡಿಸ್ತೀವಿ. ದೇವರೀಗ ಆಲ್ರೆಡಿ 3 ಒಂದು ಪಿತಾವಾಗಿದ್ರು, ಮತ್ತೆ ಅವರು ಕುಮಾರನಾಗಿ ಬಂದ್ರು, ಮತ್ತೆ ಇವಾಗ ಸತ್ತಿ ಎದ್ದ ಮೇಲೆ ಪರಿಶುದ್ಧಾತ್ಮವಾಗಿ ಮಾಡಲ್ಪಟ್ರು. ನಾವೇನ್ ಮಾಡ್ತೀವಿ? ಸತ್ತ ಮೇಲೆ ಮಣ್ಣಿಗೆ ಹೋಗ್ತೀವಿ. ಶರೀರ, ಈ ಶ್ವಾಸ, ಈ ಮೂಗಿಂದ ಶ್ವಾಸ ಬರುತ್ತಲ್ಲ, ಅದು ಪರಲೋಕ ರಾಜ್ಯಕ್ಕೆ ಹೋಗುತ್ತೆ. ಪ್ರಸಂಗಿಯಲ್ಲಿದೆ, ಈ ಆತ್ಮ ಪಾಪ ಮಾಡಿದ್ರೆ ನರಕಕ್ಕೆ ಹೋಗುತ್ತೆ, ಪರಿಶುದ್ಧಗಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗುತ್ತೆ. ನಿಮಗೆ ಅಷ್ಟು ಅರ್ಥ ಆಗ್ತಿದ್ರೆ, ಮೊಟ್ಟೆ ಐತಲ್ಲ, ಅದ್ರ ಮೇಲೆ ಏನೈತೆ? ಚಿಪ್ಪೆ ಐತೆ, ಅದರೊಳಗಡೆ ಬೆಳ್ಳಗಿದೆ, ಅದ್ರ ಒಳಗಡೆ ನೀಲಿ ಕಲರ್ದಿದೆ. ಈ 3 ಇದೆ. ಅದೇ ರೀತಿ ನಾವು 3, ದೇವರು 3, ಪ್ರಾಣ, ಆತ್ಮ, ಶರೀರ, ಪಿತಾ, ಕುಮಾರನ್, ಪರಿಶುದ್ಧಾತ್ಮ. ಯಾಕಂದ್ರೆ ದೇವರು ಹೋಲಿಕೆ ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಈಗ ನಾವು ಸತ್ತ ಮೇಲೆ 3 ವಿಂಗಡಿಸ್ತೀವಿ. ಅದೇ ತರ ದೇವರು ಆಲ್ರೆಡಿ ಯೆಹೋವ ದೇವರು, ಯೆಹೋವ 1:13 ನೋಡಿದಾಗ ಯೆಹೋವ ದೇವರು ವಾಕ್ಯವಾಗಿದ್ರು, ವಾಕ್ಯ ಶರೀರಧಾರಿ ಆದರು, ಈಗ ಆತ್ಮವಾಗಿದ್ದಾರೆ ಅಂತೀವಿ. ಇವಾಗ ದೇವರ ಆತ್ಮ ಬಂದು ನಮ್ಮಲ್ಲಿ ವಾಸ ಮಾಡುತ್ತದೆ. 1 ಕೊರಿಂಥಿಯರ್ 6:18 ಓದ್ತೀನಿ ನೋಡ್ರಿ. 17 ಕರ್ತರ ಸಂಸದಲ್ಲಿರುವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರೆಲ್ಲ ದೇವರ ಐಕ್ಯತೆಯಲ್ಲಿ ಇರ್ತಾರೋ ಅವ್ರ ಆತ್ಮ ದೇವರ ಆತ್ಮ ಒಂದಾಗಿರುತ್ತೆ. ಅದರಿಂದ ನಾವು ಯಾವ ದೇವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೀನ್ ಚೆನ್ನಾಗಿ ವಾಕ್ಯ ಕೇಳ್ತಾ ಇರು. ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವ್ರು ಪಾಪ ಮಾಡ್ಬಿಡೋದು, ತಗೊಂಡೋಗಿ ತೆಂಗಿನಕಾಯಿ ಕೊಟ್ಬಿಡೋದು, ನಿಂಬೆನ ಕೊಟ್ಬಿಡೋದು, ಒಂದು ಮೇಕೆ ಬಲಿ, ಇಲ್ಲದಿದ್ರೆ ಏನಾದ್ರೂ ಒಂದು ಪಾರಿವಾಳನ ಬಲಿ ಕೊಟ್ಬಿಡೋದು. ಇವರು ಹೃದಯದಲ್ಲಿ ಯೋಚನೆಗಳಲ್ಲಿ ಪಾಪ ಮಾತ್ರ ಓಡ್ತಾ ಇರುತ್ತೆ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಪಾಪಗಳು ಹೆಚ್ಚಾಗ್ತಾನೆ ಇದೆ, ಕುಟುಂಬದಲ್ಲಿ ಇಲ್ಲ. ಬಟ್ ಇವರು ಹೋಗಿ ಅದನ್ನ ಕೊಟ್ಬಿಡೋದು, ಅದು ಬಲಿ ಆಗ್ಬಿಡೋದು. ಆದ್ರೆ ಅದು ದೇವರು ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡಿದ್ರೆ ಅಂದ್ರೆ, ನೀನ್ ಮಾಡಿದ ಪಾಪಕ್ಕಾಗಿ ಅದು ಬಲಿ ಆಗ್ತಾ ಇದೆ. ಅದರಿಂದ ಆ ಬಲಿ ಮಾಡ್ಬೇಕಾದ್ರೆ, ಅಯ್ಯೋ ನಾನ್ ಮಾಡಿದ ತಪ್ಪಿಗಾಗಿ ಅದು ಬಲಿ ಆಗ್ತದೆ, ಇನ್ಮೇಲೆ ನಾನು ಪಾಪ ಮಾಡಬಾರ್ದಂತ ಸ್ವಭಾವ ಬರ್ಬೇಕು. ಯಾಕೆ ಆತರ ಮಾಡಿದ್ರೆ ಯೇಸು ಸ್ವಾಮಿ ಬಲಿ ಆಗ್ತಾ ಇದೆ. ನಮಗೋಸ್ಕರ ಯೇಸು ಸ್ವಾಮಿ ಬಲಿ ಆದ್ರು. ಏನಕ್ಕೆ? ಸಿಲುಬೆಯಲ್ಲಿ ನಮ್ಮ ಪಾಪಕ್ಕಾಗಿ ಅವರು ಬಲಿ ಆದ್ರು. ಅದರಿಂದ ನಾವು ಪಾಪ ಮಾಡದೆ ಇರೋದು, ಈ ಪಾಪ ಇದ್ರೆ ದೇವರಾತ್ಮ ಇರೋದಿಲ್ಲ. ಆ ಪಾಪದಿಂದ ಬಿಡುಗಡೆ ಆದ್ಮೇಲೆ ದೇವರಾತ್ಮ ನಮ್ಮಲ್ಲಿ ಬಂದು ನಿವಾಸ ಮಾಡ್ತಾರೆ. ಈ ದೇವರಾತ್ಮ ನಮ್ಮಲ್ಲಿ ನಿವಾಸ ಮಾಡ್ತಿದ್ದಾಗ, ಅವಾಗಲೇ ನಾವು ಓದಿದ್ವಿ ಇಬ್ರಿಯರ್ 13:12 ಅದು ಏನಂತ ಓದಿದ್ವಿ ಅಂತ ಹೇಳಿದ್ರೆ, ಇಬ್ರಿಯರ್ 13:12 ಏನಂತ ಓದಿದ್ವಿ ಅಂತ ಹೇಳಿದ್ರೆ,
ಯೇಸು ಕೂಡ ಸ್ವಂತ ರಕ್ತದ ತದರನ್ನು ಪವಿತ್ರಪಡಿಸೋದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಅಂದ್ರೆ ದೇವ್ರು ಬಂದ್ಬಿಟ್ಟು ಇಸ್ರೇಲ್ ಮಧ್ಯದಲ್ಲಿ ಇದ್ರಲ್ಲ, ಎಲ್ಲ ಗಮನ ಇಟ್ಟು ಕೇಳ್ರಿ. ಇಸ್ರೇಲ್ ಮಧ್ಯದಲ್ಲಿ ತಾನೇ ಜೀವಿಸ್ತಾ ಇದ್ರು. ಹಳೆ ಒಡಂಬಡಿಕೆಯಲ್ಲಿ ಮುಗೀತು. ಹೊಸ ಒಡಂಬಡಿಕೆಯಲ್ಲಿ ನಾವೇ ದೇವರ ಆಲಯ, ನಾವೇ ದೇವರಲ್ಲಿ ನಿವಾಸ ಮಾಡೋದು. ಆದ್ರೆ ಆ ಊರನ್ನು ಬಿಟ್ಟು ಹೊರಗಡೆ ಹೋಗಿ ಸಾಯಿಸ್ಬಿಟ್ರು. ಅದಕ್ಕೆ ಮತ್ತಾಯ 24:2 ದೇವ್ರು ಹೇಳ್ತಾರೆ, ಈ ಆಲಯದಲ್ಲಿ ಒಂದು ಕಲ್ಲು ನಿಲ್ಲದಾಗೆ ಎಲ್ಲವನ್ನು ಕೆಡವುತ್ತೇನೆ ಅಂತ ಹೇಳಿದ್ರು. ಈಗಲೂ ಯೆರೂಸಲೇಮಲ್ಲಿ ದೇವರ ಆಲಯ ಇಲ್ಲ. ಓದ್ತೀನಿ ನೋಡ್ರಿ. ಇವೆಲ್ಲ ನೋಡ್ತೀರಲ್ಲ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಒಂದು ಕಲ್ಲಿನ ಮೇಲೆ ಕಲ್ಲು ಇರುವುದಿಲ್ಲ. ಆಲಯ ಯಾವುದು? ಯೆರೂಸಲೇಮ್ ಆಲಯ. ಈಗಲೂ ದೇವರ ಆಲಯ ಇಲ್ಲ ಯೆರೂಸಲೇಮಲ್ಲಿ, ಈಗಲೂ ಇಲ್ಲ. ಪ್ರಾರಂಭದಲ್ಲಿ ಎಲ್ಲರೂ ಮುಗಿಸ್ತೀನಿ, ಎಲ್ಲ ಗಮನ ಇಟ್ಟು ಕೇಳ್ರಿ. ಆದಾಮ್ ಯಾವಾಳ ಜೊತೆಯಲ್ಲಿ ಐಕ್ಯತೆ ಆಗಿದ್ರೆ ಓಡಿಸ್ಬಿಟ್ರು. ಕಾಯಿನ ಏಬಲ್ ಅವನ್ನ ಕೊಂದು, ಕಾಯಿನ ಬಂದು ಏಬಲ್ನ ಕೊಂದು ಐಕ್ಯತೆಯನ್ನ ಬಿಟ್ಟು ಅವನು ಓಡೋದ. ಮೋಸೆ ಬಂದ್ಬಿಟ್ಟು ಗೂಡಾರ ಮಾಡಿದ್ರು, ಅವ್ರ ಮಧ್ಯದಲ್ಲಿ ವಾಸ ಮಾಡ್ಬೇಕಂದ್ರೆ ಬಸವನ್ನ ಮಾಡ್ಕೊಂಡು ನಮಗೆ ವಿಗ್ರಹ ಬೇಕು, ದೇವ್ರ ಐಕ್ಯತೆ ಬೇಡ ಅಂತ ಅಲ್ಲಿ ಓಡಿಸ್ಬಿಟ್ರು. ಎಸೆಕೆಲ್ ದೇವ್ರು ಸಾಲಮನಿಗೆ ಆಲಯ ಕಟ್ಟಂತ ಹೇಳ್ತಾರೆ. ಸಾಲಮನ್ 46 ವರ್ಷ ದೊಡ್ಡ ಆಲಯ ಕಟ್ತಾನೆ. ಅದರಲ್ಲಿ ಎಸೆಕೆಲ್ 8:6 ಬಂದ್ಬಿಟ್ಟು ಆಲಯ ತೆಗೆ, ಪವಿತ್ರ ಆಲಯವನ್ನು ಬಿಟ್ಟು ನಾನು ಓಡಿಸ್ಬಿಟ್ರು ಅಂತ ಹೇಳ್ತಾರೆ. ಹೋಗ್ಬಿಟ್ರು, ಅವಾಗ ಹೊಡೆದಾಕ್ಬಿಟ್ರು. ಅದನ್ನ ಮತ್ತೆ ದೇವ್ರು ಬರ್ತಾರಂತ ಅದನ್ನ ಸರಿ ಮಾಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ 46 ವರ್ಷದ ಕಟ್ಟಿದ ಆಲಯವನ್ನು ಹೊಡೆದಾಕ್ಬಿಡ್ತಾರೆ 70ನೇ ಇಸ್ವಿಯಲ್ಲಿ. ಇದುವರೆಗೂ ಆಲಯ ಇಲ್ಲ. ಕಾರಣ ಏನಂದ್ರೆ ದೇವರು ಕಟ್ಟಡಗಳಲ್ಲಿ ವಾಸ ಮಾಡೋರಲ್ಲ, ಹೃದಯದಲ್ಲಿ ವಾಸ ಮಾಡುವರು. 1 ಕೊರಿಂಥಿಯರ್ 3:16 ನೀವೇ ದೇವರ ಆಲಯಗಿದ್ದೀರ, ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. 1 ಕೊರಿಂಥಿಯರ್ 6:17 ದೇವರ ಸಂಸರ್ಗದಲ್ಲಿ ಇರುವನಾದರೂ ಒಂದೇ ಆತ್ಮವಾಗಿದ್ದಾನೆ. ದೇವರು ನಾವು ಬೆರ್ತಿರ್ಬೇಕು. ಹೊಸದಾಗಿ ದೇವ್ರನ್ನ ನಂಬ್ಕೊಂಡಾಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಇದೇನು ದೇವ್ರು ನಮ್ಮಲ್ಲಿ ಇದ್ದಾರೆ ಅಂದ್ರೆ ಈ ಮೈಂಡಲ್ಲಿ ಕೆಟ್ಟದ ಯೋಚನೆ ಬರೋದನ್ನೆಲ್ಲ ಸ್ಟಾಪ್ ಆಯ್ತು. ದೇವ್ರನ್ನ ಧ್ಯಾನಿಸೋದು, ದೇವ್ರ ಅಧಿಕವಾಗಿ ಪ್ರಾರ್ಥನೆ ಮಾಡು, ವಾಕ್ಯಗಳಲ್ಲಿ ಧ್ಯಾನಿಸು, ದೇವ್ರ ಜೊತೆಯಲ್ಲಿ ಐಕ್ಯತೆ ಇರೋದ್ರ ದಾಸ್ತಿ ಆಯ್ತು. ನೀವು ಬಂದಿರೋರು ಯಾರಾದ್ರೂ ಹೊಸದಾಗಿ ಬಂದಿದ್ರೆ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ, ಜಾಸ್ತಿ ಪ್ರಾರ್ಥನೆ ಮಾಡೋದ್ರಲ್ಲಿ, ವಾಕ್ಯಗಳನ್ನ ಓದೋದ್ರಲ್ಲಿ, ದೇವರ ಐಕ್ಯತೆಯಲ್ಲಿ ಇರೋದಕ್ಕೆ ಶುರು ಮಾಡ್ಕೋಬೇಕು. ಈ ಹೊಸ ಒಡಂಬಡಿಕೆಯಲ್ಲಿ ಏನ್ ಮಾಡಿದ್ರು, ಇಸ್ರೇಲಿಗೆ ನೀವು ಬೇಡ ಅಂತ ಹೇಳ್ಬಿಟ್ಟು ಅವರ ಹೊರಗಡೆ ಇಬ್ರಿಯರಲ್ಲಿ ನಾವು ಓದಿದಾಗೆ ಅವರು 13:12 ಅಲ್ಲಿ ಸಿಲುಬೆಗೆ ಹಾಕಿ ಹೊರಗಡೆನೆ ಸಿಲುಬೆ ಹಾಕಿದ್ರು. ಅವ್ರು ಅಲ್ಲಿಂದ ಹಂಗೆ ಪರಲೋಕ ರಾಜ್ಯಕ್ಕೆ ಹೋದ್ರು. ಇವಾಗ ಕಡೆದಾಗಿ ಆಮೋಸ್ 4:12 ನಾವು ಓದಿದ್ವಿ. ಅಲ್ಲಿ ಮೆಸೇಜ್ ಸ್ಟಾರ್ಟ್ ಮಾಡಿತ್ತು. ಇಸ್ರೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿ. ಇಸ್ರೇಲ್ ಅಂದ್ರೆ ದೇವರ ಜನ ಅಂತ ಅರ್ಥ. ಇಸ್ರೇಲ್ ಅಂದ್ರೆ ದೇವರ ಜನ, ದೇವರ ಜನಗಳಿಗೆ ಇಸ್ರೇಲ್ ಅಂತ ಹೇಳ್ತಾರೆ. ಇಸ್ರೇಲೇ ಅಂದ್ರೆ ಇಸ್ರೇಲ್ ದೇಶವಲ್ಲ, ಆ ಜನಗಳಲ್ಲ. ಇಸ್ರೇಲ್ ಅಂದ್ರೆ ದೇವರ ಜನವೇ, ನನ್ನ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಈಗ ದೇವರ ಬರುವಿಕೆ ಸಮೀಪವಾಗಿದೆ. ಅದು ಬರ್ತಾರೆ, ನಾವು ಎತ್ತಲ್ಪಡ್ತೀವಿ. ಇಲ್ಲ, ನಾವು ಮರಣ. 2 ಸಂಭವ ನಡೀತೈತೆ. ಒಂದು ದೇವ್ರು ಬಂದ್ರೆ ನಾವು ಎತ್ತಲ್ಪಡಬೇಕು, ಇಲ್ಲ ನಾವು ಮರಣ ಸಂಭವಿಸಿದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಅಲ್ಲಿ ಪರಲೋಕ ರಾಜ್ಯದಲ್ಲಿ ಒಂದು ವಾಕ್ಯವನ್ನು ಓದ್ರಿ, ಬಹಳ ಚೆನ್ನಾಗಿದೆ. ಯೋವಾನ್ 17:24 ಓದೋಣ. ಒಂದು ವಾಕ್ಯವನ್ನು ಓದಿ ಮುಗಿಸೋಣ. ಯೋವಾನ್ 17:24 ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆ ನೋಡ್ರಿ, ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು, ನೋಡ್ರಿ, ನಾನಿರುವ ಸ್ಥಳದಲ್ಲಿ ನೀವಿದ್ದುಕೊಂಡು. ಅರ್ಥ ಆಗಿಲ್ಲ ಅಲ್ಲ ಪ್ರಸಂಗ ಮಾಡಿರೋದು? ಈಗ ದೇವ್ರನ್ನ ಹೊರಗಡೆ ಸಿಲುಬೆಲ್ ಹಾಕಿದ್ರು, ಅವ್ರು ಹೋಗ್ಬಿಟ್ರು. ದೇವ್ರು ನಾನು ಎಲ್ಲಿದ್ದೀನೋ ಅಲ್ಲಿ ನಾವು, ಅವ್ರ ಮಕ್ಕಳಾಗಿರುವ ನಾವು ಅಲ್ಲಿ ಇರ್ಬೇಕಂತೆ. ಅದರಿಂದ ಕಡೆದಾಗಿ ಪ್ರಕಟಣೆ 7:15 ಓದಿ ನಾವು ಪ್ರಾರ್ಥನೆ ಮಾಡೋಣ. 7:15 ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಮಾತ್ರವಲ್ಲ, ಪರಲೋಕ ರಾಜ್ಯದಲ್ಲಿ ರಾತ್ರಿ ಹಗಲು ಸಿಂಹಾಸನದ ಮುಂದದಲ್ಲಿ ನಾವು ದೇವರ ಹತ್ರ ಆರಾಧನೆ ಮಾಡ್ತಾ ಇರಬೇಕು. ಎಲ್ಲಿ? ಪರಲೋಕದಲ್ಲಿ. ನಾವು ರಾತ್ರಿ ಹಗಲು ಪರಲೋಕದಲ್ಲಿ ಆರಾಧನೆ ಮಾಡಬೇಕು. ಮುಗಿಸ್ತೀನಿ. ಎಲ್ಲ ಪ್ರಾರ್ಥನೆಗೆ ಹೋಗಕ್ ಮುಂಚೆ ಎಲ್ಲ ಗಮನ ಇಟ್ಟು ಕೇಳ್ರಿ. ಆದಾಮ್ ಯಾವಳ ಜೊತೆ ಐಕ್ಯತವಾಗಿದ್ರು, ಐಕ್ಯತೆನ ಕೆಡಿಸ್ಕೊಂಡ್ರು. ಆಮೇಲೆ ಏವಲ್ ಐಕ್ಯತೆಯನ್ನ ಅವರು ಬೇಡ ಅಂತ ಹೇಳಿ ಅವನು ಸನ್ನಿಧಾನ ಬಿಟ್ಟು ಓಡೋದ್ರು.
ಮೋಸೆಗೆ ಹೇಳಿ ಒಂದು ಟ್ಯಾಬ್ರಿಕಲ್ ಮಾಡಿದ್ರು, ಆ ಐಕ್ಯತೆಯನ್ನ ಬಿಟ್ಟು ಬಸವನ್ ಮಾಡಿಕೊಂಡು ವಿಗ್ರಹಕ್ಕೆ ಓಡೋದ್ರು. ಸಾಲಮೋನಿಗೆ ಹೇಳಿ ಒಂದು ದೇವಸ್ಥಾನ ಮಾಡಿದ್ರು, ಎಸೆಕೆಲ್ 8:6 ಪವಿತ್ರ ಆಲಯದಲ್ಲಿ ಪಾಪ ಹೆಚ್ಚಾಗಿ ಅವನ್ನ ಬಿಟ್ಟು ಓಡಿಸ್ಬಿಟ್ರು. ಹೊಸ ಒಡಂಬಡಿಕೆಯಲ್ಲಿ ದೇವರೇ ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕಿ ಅವನ್ನ ಕೊಂದಾಕ್ಬಿಟ್ರು. ಅವಾಗ ದೇವ್ರು ಹೇಳ್ತಾರೆ, ನನ್ನ 46 ವರ್ಷ ಕಟ್ಟಿದ ಆಲಯವನ್ನು ಒಂದು ಕಲ್ಲಿನ ಮೇಲೆ ಒಂದು ಕಲ್ಲಿದಲ್ಲಿ ಅದನ್ನು ಹೊಡೆದಾಕಿದ್ರು. ನಾವೇ ಆಲಯವಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ದೇವರ ಸಂತತಿಗಳನ್ನು ಒಂದೇ ಆತ್ಮವಾಗಿ ನಾವು ಅವ್ರ ಜೊತೆ ಬೆರ್ತಿದ್ದೀವಿ. ದೇವ್ರು ಹೇಳ್ತಾ ಇದ್ದಾರೆ, ನಾನಿರುವ ಜಾಗದಲ್ಲಿ ನೀವು ಇರ್ತೀರಾ ಅಂತ ಹೇಳ್ಬಿಟ್ಟು. ಅವ್ರಿರೋ ಜಾಗ ಯಾವ್ದಂತ ಹೇಳಿದ್ರೆ ಪರಲೋಕ ರಾಜ್ಯ. ಅಲ್ಲಿ ಪ್ರಕಟಣೆಯಲ್ಲಿ ನಾವು ಇವಾಗ ಓದಿದಾಗೆ 17:15 ರಾತ್ರಿ ಹಗಲು ದೇವರ ಆಲಯ ಪರಲೋಕ ರಾಜ್ಯ ಅಂತಾನೆ ಇದೆ. ಅಲ್ಲಿ ಸಿಂಹಾಸನದ ಮುಂದೆ ಅವ್ರ ಜೊತೆಯಲ್ಲಿ ನಾವು ರಾತ್ರಿ ಹಗಲು ದೇವರನ್ನ ಸ್ತುತಿಸಿ ಕೊಂಡಾಡುವಂಥದ್ದು. ದೇವ್ರು ನೋಡ್ರಿ ಎಷ್ಟು ಪ್ರೀತಿ ಮಾಡಿ ನಿಮ್ಮ ಜೊತೆ ನಾನು ಮಾತಾಡಕ್ ಬರ್ತೀನಿ, ನಿಮ್ಮ ಜೊತೆ ನಿವಾಸ ಮಾಡ್ತೀನಿ, ನಿಮ್ಮ ಜೊತೆ ಐಕ್ಯತೆಗೊಳ್ತೀನಿ ಅಂದ್ರೆ ಅವ್ರನ್ನ ಬಿಟ್ಟು ಓಡಿಸ್ಬಿಟ್ಟು ಈ ಭೂಲೋಕದಲ್ಲಿ 70 ವರ್ಷ ಬದುಕ್ತೀವಿ, 80 ವರ್ಷ ಸೈತಾನನು ಬೇಕಂತ ಹೇಳಿ ಮನೇಲಿ ಇಟ್ಕೊಂಡು ಸೈತಾನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನೆಲ್ಲ, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಜೀವನವನ್ನು ನಾಶನ ಮಾಡಿಕೊಂಡು ಹಾಳು ಮಾಡಿಕೊಂಡು ದೇವರು ಓಡಿ ಬರ್ತಾ ಇದ್ದಾರೆ. ಬೈಬಲ್ ಹೇಳ್ತಾನೆ, 1 ಹೆಜ್ಜೆ ಇಟ್ಟರೆ 7 ಹೆಜ್ಜೆ ಬಿಟ್ಟು ನೀನು ಬಂದು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಪಾಪ ಮಾಡಿದ್ರು ಕ್ಷಮಿಸಿ ಮತ್ತೆ ಅದರಲ್ಲಿ ಇಳಿದಾಗೆ ಬಂದ್ರೆ ಸೇರ್ಸ್ಕೊಂತಾರೆ. ಇಷ್ಟೆಲ್ಲ ದೇವರು ಪ್ರೀತಿ ಮಾಡಿ ತನ್ನ ಜೀವವನ್ನೇ ಬಲಿ ಕೊಟ್ಟು ಬನ್ರಿ ನನ್ನ ಜೊತೆಗೆ ಬನ್ರಿ ನಾನು ನಿಮ್ಮನ್ನ ಸೇರ್ಸ್ಕೊತೀನಿ ಅಂದ್ರೂ ದೇವರನ್ನ ಯಾವಾಗ ನೋಡಿದ್ರು ಅವ್ರ ಐಕ್ಯತೆಯನ್ನ ತೊರಿತಾ 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 ಓಡೋಗ್ತಾನೆ ಇದೀವಿ ಹೊರ್ತು ಅವ್ರ ಐಕ್ಯತೆ ಇಲ್ಲಿ ಬರೋದೇ ಇಲ್ಲ. ಮತ್ತೆ ಬ್ಲೆಸ್ಸಿಂಗ್ ಬೇಕು ಅಂತ ಹೇಳ್ತೀವಿ. ಹೆಂಗ್ ಬರುತ್ತೆ ಬ್ಲೆಸ್ಸಿಂಗು? ಎಲ್ಲ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಂದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಎಸಪ್ಪ, ಈ ದಿನದಲ್ಲಿ ನಿನ್ನ ಐಕ್ಯತೆ ಆಗಿ ಜೀವಿಸಲು ನಮ್ಮನ್ನ ಕರೆದಿದ್ದಕ್ಕಾಗಿ ಸ್ತೋತ್ರ. ಲೋಕದಲ್ಲಿ ಜೀವಿಸಬೇಕಾದ್ರೆ ಮೊದಲನೇ ಸ್ಥಾನ ನಿನ್ನ ಐಕ್ಯತೆ, ಫೆಲೋಶಿಪ್ ಅಲ್ಲಿ ಇದ್ದು ಜೀವನ ಮಾಡೋದಿಕ್ಕೆ ನಮ್ಮನ್ನ ಕರೆದಿದ್ದೀರಾ. ಆದ್ರೆ ಎಲ್ಲರೂ ನಿಮ್ಮನ್ನ ಬಿಟ್ಟು ದಬ್ಬುತ್ತಾ ಇದ್ದಾರೆ, ಓಡೋಗ್ತಾ ಇದ್ದಾರೆ, ಬಚ್ಚಿಕೊಳ್ತಾ ಇದ್ದಾರೆ. ನಿನ್ನ ಸನ್ನಿಧಾನ ಬೇಡ ಅಂತೇಳಿ ಓಡ್ತಾ ಇದ್ದಾರೆ. ದೇವರು ಮಾತಾಡೋದು ಬೇಡ ಅಂತ ಮೋಸಗಿ ಜನಗಳು ಹೇಳ್ತಾ ಇದ್ದಾರೆ. ನೀನು ಮುಖವಾಗಿ ಮಾತಾಡೋದಿಕ್ಕೆ ಇಷ್ಟಪಟ್ಟು ನೀನು ಹತ್ರ ಬಂದ್ರು ನಿನ್ನ ದಬ್ಬುತ್ತಾ ಇದ್ದಾರೆ. ಎಸಯ್ಯ, ನಿನ್ನ ಕೃಪೆ ಎದ್ದು ನಡೆಸಿರಿ, ಆಶೀರ್ವದಿಸಿರಿ, ಮಹಿಮೆ ಹೊಂದಿರಿ, ಕಣ್ಣ ಹೊಂದಿರಿ. ಎಸಯ್ಯ, ಈ ದಿನದಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನ, ಯೂಟ್ಯೂಬ್ ಮೂಲಕ ಕೇಳೋರನ್ನ ಪ್ರತಿಯೊಬ್ಬರನ್ನ ತಂದೆ ಈ ಪಾಪದ ಬಂಧನದಿಂದ ಬಿಡುಗಡೆ ಮಾಡ್ರಿ. ದೇವರನ್ನ ಬಿಟ್ಟು ಓಡಿ ಹೋಗಿ ಅವ್ರ ಜೀವನವನ್ನು ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಾವು ಕೆಟ್ಟೋಗೋದಿಕ್ಕೆ ಕಾರಣ ದೇವರಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ. ಪಾಪದಲ್ಲೇ ಜೀವಿಸ್ಕೊಂಡು, ಲೋಕದಲ್ಲೇ ಜೀವಿಸ್ಕೊಂಡು ದೇವರ ಆಶೀರ್ವಾದ ಬೇಕು ಅಂತ ಇದ್ದಾರೆ. ಇಷ್ಟ ಬಂದಂಗೆ ಭಯ ಇಲ್ಲ, ಭಕ್ತಿ ಇಲ್ಲ, ಅವರ ನಡುಕದಿಂದ ದೇವರನ್ನ ಸೇವಿಸೋದಿಲ್ಲ. ಆದ್ರೆ ಲೋಕಾಶೀರ್ವಾದಕ್ಕೆ ಮಾತ್ರ ದೇವರನ್ನ ಉಪಯೋಗಿಸ್ತಾ ಇದ್ದಾರೆ. ಆ ರೀತಿ ಇಲ್ಲದ ಹಾಗೆ ಯೋನೋಕನಾಗೆ, ನೋವನಾಗೆ ದೇವರ ಐಕ್ಯತೆಯಿಂದ ಇದ್ದು ಎಲಿಯನಾಗೆ, ಎಲಿಶನಾಗೆ, ಯೋಸೇಫನಾಗೆ ತಂದೆ ಲೋಕ ಪಾಪಗಳು ನಮ್ಮನ್ನು ಮುಳುಗಿಸಲು ಪಾಪ ಮಾಡೋದಕ್ಕೆ ಪ್ರೇರೇಪಿಸಿದ್ರು. ಮಾಡದ ಹಾಗೆ ನಿನ್ನ ಐಕ್ಯತೆಯನ್ನು ಬಿಟ್ಟು ಬಿಡದ ಹಾಗೆ ಲೋಕದಲ್ಲಿ ಕೂಡ ಪರಲೋಕದಲ್ಲಿ ಕೂಡ ನಿನ್ನ ಐಕ್ಯತೆಯಲ್ಲಿ ಜೀವಿಸಲು, ನಿನ್ನ ಪರಲೋಕದಲ್ಲಿ ಸ್ತುತಿಸಲು ಕೃಪೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಇದುವರೆಗೂ ಮಾತಾಡೋದಕ್ಕಾಗಿ ಸ್ತೋತ್ರ. ಮಾತುಗಳನ್ನ ಕೇಳಿ ಜೀವನ ಬದಲಾಯಿಸಿಕೊಳ್ಳುವಂತೆ ಕೃಪೆ ಮಾಡ್ರಿ. ದೇವರ ಹತ್ರ ನಾವು ಬರೀ ಲೋಕದ ಅವಶ್ಯಕತೆಗಾತ್ರ ಮಾತ್ರ ಓಡಿ ಬರದಾಗಿ, ಆತ್ಮಿಕ ಆಶೀರ್ವಾದಕ್ಕಾಗಿ, ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಕೃಪೆಗಾಗಿ, ನಿನ್ನ ಐಕ್ಯತೆಗಾಗಿ ತೌಕ ಪಡುವ ಹೃದಯವಾಗಿ ನಮ್ಮನ್ನ ಮಾರ್ಪಡಿಸ್ರಿ. ಈ ಲೋಕದಲ್ಲಿ ಸಮಯ ಸಿಕ್ಕಾಗಲ್ಲ ಅಪ್ಪ ನಿನ್ನನ್ನು ವಾಕ್ಯವನ್ನು ಧ್ಯಾನಿಸುವಂತೆ, ಪ್ರಾರ್ಥನೆ ಮಾಡುವಂತೆ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಕೃಪೆಯಲ್ಲಿ ಬೆಳೆದು ಲೋಕಯಾತ್ರೆಯನ್ನು ಮುಗಿಸೋದಿಕ್ಕೆ ಕೃಪೆ ಮಾಡ್ರಿ. ಕೃಪೆಗಾಗಿ ನಾವು ತೌಕ ಪಡುವಂತೆ ಕೃಪೆ ಮಾಡ್ರಿ. ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಇದ್ದೀರಾ. ನಿಮ್ಮನ್ನು ದುಃಖಪಡಿಸದೆ ಜೀವಿಸೋದಿಕ್ಕೆ ಕೃಪೆ ಮಾಡ್ರಿ. ಬರುವಿಕೆಗೆ ಸಿದ್ಧರಾಗುವಂತೆ ಕೃಪೆ ಮಾಡ್ರಿ. ನಾವಿಲ್ಲಿ ಕಣ್ಣು ಮುಚ್ಚಿದ್ರೆ ಪರಲೋಕದಲ್ಲಿ ಸಿಂಹಾಸನದ ಮುಂದೆ ನಿನ್ನ ಅಲ್ಲಿ ಪರಲೋಕದ ಆಲಯದಲ್ಲಿ ನಿನ್ನ ಸ್ತುತಿಸುವಂತೆ ಕೃಪೆ ಮಾಡ್ರಿ. ಯೇಸುವೆ, ನಮ್ಮ ಹೃದಯಗಳು ನಿನ್ನನ್ನು ದಾಗವುಳ್ಳದಾಗಿ ಹುಡುಕುವಂತೆ ನಮಗೆ ಆ ಕೃಪಾ ವರಗಳು, ಅಭಿಷೇಕಗಳು ಹೆಚ್ಚಾಗಬೇಕಾಗಿ
ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೇನ್.